Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನಲ್ನಲ್ಲಿ ನೀಟ್ KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ನಮ್ಮ ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 3 ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಟೆರಡೋಫೈಟ್ಸ್ ಬಗ್ಗೆ ಇದೆ. ಸೊ ಟೆರಡೋಫೈಟ್ ಬಗ್ಗೆ ಓಲ್ಡ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅದನ್ನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗುವ. ಸೊ ನನ್ನ ಚಾನಲ್ನಲ್ಲಿ ಪ್ರೀವಿಯಸ್ ಆಗಿ ಪ್ಲಾಂಟ್ ಕಿಂಗ್ಡಮ್ ರಿಲೇಟೆಡ್ ಆಲ್ಗೆ ಮತ್ತು ಬ್ರಯೋಫೈಟ್ಸ್ ವಿಡಿಯೋ ಇದೆ, ಅದನ್ನು ವಾಚ್ ಮಾಡಿ. ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಕ್ವಶನ್ ನಂಬರ್ 1 ನಾನು ಏನು ಕೇಳಿದ್ದಾರೆ ಅಂದರೆ ಐಡೆಂಟಿಫೈ ದಿ ಕರೆಕ್ಟ್ ಪೇರ್. ಸೊ ಇಲ್ಲೇನು ಮಾಡಿದೆ ಅಂದರೆ ಪೇರಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಇನ್ಕರೆಕ್ಟ್ ಆಗಿರೋದು ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು ಅಂದರೆ 2024 ಕೇಳಿರುವಂಥದ್ದು. ಸೊ ಈ ಕ್ವಶನ್ ಮೇನ್ಲಿ ಬೇಸ್ಡ್ ಒಂದು ಏನು ಹೇಳ್ರಿ ಟೆರಡೋಫೈಟ್ಸ್ ಕ್ಲಾಸಿಫಿಕೇಷನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಕ್ಲಾಸಿಫಿಕೇಷನ್ ಮೇಲೆ ಕೇಳಿರುವಂಥ ಕ್ವಶನ್. ಸೊ ಎಂಟೈರ್ ಟೆರಡೋಫೈಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಕ್ಲಾಸಸ್. ಸೊ 4 ಡಿಫ್ರೆಂಟ್ ಕ್ಲಾಸಸ್ ಆಗಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಬೇಸ್ಡ್ ಆನ್ ದಿ ಏನು ಹೇಳ್ರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸ್ಟೀಲಾರ್ ಇವಲ್ಯೂಷನ್. ಸೊ ಸ್ಟೀಲಾರ್ ಇವಲ್ಯೂಷನ್ ಮೇಲೆ ಕ್ಲಾಸಿಫಿಕೇಷನ್ ಬರ್ತಾ ಹೋಗಿರುತ್ತೆ. ಸೊ ಫಸ್ಟ್ ಕ್ಲಾಸ್ ಯಾವುದು? ಸೈಲೋಪ್ಸಿಡಾ. ಸೊ ಫಸ್ಟ್ ಕ್ಲಾಸ್ ಬಂದು ಸೈಲೋಪ್ಸಿಡಾ. ಸೊ ಸೈಲೋಪ್ಸಿಡಾಗೆ ಎಕ್ಸಾಂಪಲ್ ಸೈಲೋಟಮ್ ಕಮಿಂಗ್ ಅಂಡರ್ ಸೈಲೋಪ್ಸಿಡಾ. ಈ ಸೈಲೋಟಮ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಮೋಸ್ಟ್ ಪ್ರಿಮಿಟಿವ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್. ಸೊ ವ್ಯಾಸ್ಕ್ಯುಲಾರ್ ಪ್ಲಾಂಟಲ್ಲಿ ಮೋಸ್ಟ್ ಪ್ರಿಮಿಟಿವ್ ಪ್ಲಾಂಟ್ ಯಾವುದು ಹೇಳ್ರಿ ನಮ್ಮದು ಸೈಲೋಟಮ್, ಮೀನ್ಲಿ ಟೆರೆಸ್ಟ್ರಿಯಲ್. ಸೊ ಟೆರೆಸ್ಟ್ರಿಯಲ್ ಮೋಸ್ಟ್ ಪ್ರಿಮಿಟಿವ್ ಮೋಸ್ಟ್ ಪ್ರಿಮಿಟಿವ್ ಪ್ಲಾಂಟ್ ಯಾವುದು ಅಂದರೆ ಸೈಲೋಟಮ್. ಸೊ ಸೈಲೋಟಮ್ ಕಮಿಂಗ್ ಅಂಡರ್ ಕ್ಲಾಸ್ ಸೈಲೋಪ್ಸಿಡಾ. ಸೆಕೆಂಡ್ ಕ್ಲಾಸ್ ಬಂದು ಲೈಕೋಪ್ಸಿಡಾ. ಲೈಕೋಪ್ಸಿಡಾಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸೆಲಾಜಿನೆಲ್ಲಾ, ಇನ್ನೊಂದು ಬಂದು ಲೈಕೋಪೋಡಿಯಂ. ಸೊ ಇವೆರಡು ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಲೈಕೋಪ್ಸಿಡಾದಲ್ಲಿ ಬರುತ್ತೆ. ಥರ್ಡ್ ಕ್ಲಾಸ್ ಯಾವುದು ಅಂದರೆ ಸೈಪನಾಪ್ಸಿಡಾ. ಸೊ ಸೈಪನಾಪ್ಸಿಡಾಗೆ ಎಕ್ಸಾಂಪಲ್ ಯಾವುದು ಅಂದರೆ ಇಕ್ವಿಸಿಟಮ್ ಕಮ್ಮಿಂಗ್ ಅಂಡರ್ ಸೈಪನಾಪ್ಸಿಡಾ. ಆ್ಯಂಡ್ ಫೋರ್ತ್ ಕ್ಲಾಸ್ ಬಂದು ಟೀರಾಪ್ಸಿಡಾ. ಸೊ ಟೀರಾಪ್ಸಿಡಾ ಏನು ಬರುತ್ತೆ ಅಂದರೆ ಫೋರ್ತ್ ಕ್ಲಾಸಿಗೆ ಬರುತ್ತೆ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಡ್ರಯೋಪ್ಟೆರಿಸ್, ಅಡಿಯಾಂಟಮ್ ಆ್ಯಂಡ್ ಇನ್ನೊಂದು ಬಂದು ಟೀರಿಸ್. ಸೊ ಇವು ಬಂದು ಏನು ಹೇಳ್ರಿ ಟೀರಾಪ್ಸಿಡಾದಲ್ಲಿ ಬರ್ತಾ ಹೋಗಿರುತ್ತೆ. ಸೊ ನಾವಿಲ್ಲಿ ಏನು ಹೇಳ್ರಿ ಇನ್ಕರೆಕ್ಟ್ ಆಗಿರೋದು ಯಾವ್ದು ಹೇಳಿ ನೋಡಬೇಕು. ಫಸ್ಟು ಸೈಪನಾಪ್ಸಿಡಾಗೆ ಏನು ಕೊಟ್ಟಿದ್ದಾನೆ ಹೇಳ್ರಿ ಅಡಿಯಾಂಟಮನ್ನು ಕೊಟ್ಟಿದ್ದಾನೆ, ಇದು ರಾಂಗು. ಸೊ ಸೈಪನಾಪ್ಸಿಡಾಗೆ ಎಕ್ಸಾಂಪಲ್ ಯಾವ್ದು ಹೇಳ್ರಿ ನಮ್ಮದು ಇಕ್ವಿಸಿಟಮ್ ಆಗಬೇಕು, ಬಟ್ ಈತ ಅಡಿಯಾಂಟಮ್ ಕೊಟ್ಟಿದ್ದಾನೆ. ಆದ್ದರಿಂದ ಇನ್ಕರೆಕ್ಟ್ ಆಗಿ ಫೇರ್ ಆಗಿರುವಂಥದ್ದು ಫಸ್ಟ್ ಅನ್ನೇ ಇನ್ಕರೆಕ್ಟ್ ಆಗಿ ಫೇರ್ ಆಗಿದೆ. ಸೊ ಅದರಿಂದ ಆನ್ಸರ್ ಬಂದೇನು ಹೇಳ್ರಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಬಟ್ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಟೀರಾಪ್ಸಿಡಾ, ಡ್ರಯೋಪ್ಟೆರಿಸ್ ಕರೆಕ್ಟ್. ಟೀರಾಪ್ಸಿಡಾಗೆ ಎಕ್ಸಾಂಪಲ್ ಯಾವ್ದು ಹೇಳ್ರಿ ಡ್ರಯೋಪ್ಟೆರಿಸ್, ಅದ್ರ ಜೊತೆಗೆ ಅಡಿಯಾಂಟಮ್ ಮತ್ತು ಟೀರಿಸ್ ಬರ್ತಾ ಹೋಗಿರುತ್ತೆ, ಇದು ಕರೆಕ್ಟ್ಲಿ ಪೇರ್. ನೆಕ್ಸ್ಟು ಸೈಲೋಪ್ಸಿಡಾಗೆ ಸೈಲೋಟಮನ್ನು ಕೊಟ್ಟಿದ್ದಾನೆ, ಸೈಲೋಟಮ್ ದಟ್ ಈಸ್ ಕರೆಕ್ಟ್ ಒನ್. ನೆಕ್ಸ್ಟು ಲೈಕೋಪ್ಸಿಡಾಗೆ ಸೆಲಾಜಿನೆಲ್ಲ ಕೊಟ್ಟಿದ್ದಾನೆ, ಇದು ಕರೆಕ್ಟ್ ಒನ್ನು. ಸೆಲಾಜಿನೆಲ್ಲ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಯಾವುದು ಹೇಳ್ರಿ ನಮ್ಮದು ಲೈಕೋಪೋಡಿಯಂ. ಸೊ ಅದರಿಂದ ಇನ್ಕರೆಕ್ಟ್ ಆಗಿ ಪೇರ್ ಆಗಿರುವಂಥದ್ದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೆಕೆಂಡ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಮ್ಯಾಚ್. ಸೊ ಇದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ನೇ. ಕರೆಕ್ಟಾಗಿ ಮ್ಯಾಚ್ ಆಗಿರೋದು ಯಾವುದು ಹೇಳಿ ನಾವು ನೋಡಬೇಕು. ಯಾವಾಗ ಕೇಳಿರುವಂಥದ್ದು 2024 ಕೇಳಿರುವಂಥ ಕ್ವಶನ್. ಸೊ ಇಲ್ಲೇನು ಮಾಡಿದ್ದಾನೆ ಅಂದರೆ ಡಿಫ್ರೆಂಟ್ ಕಿಂಗ್ಡಮನ್ನು ಕೊಡ್ತಾ ಹೋಗಿದ್ದಾನೆ. ಕಿಂಗ್ಡಮ್ಗೆ ಏನು ಮಾಡಿದ್ದಾನೆ ಅಂದರೆ ಎಕ್ಸಾಂಪಲ್ಸನ್ನು ಕೊಡ್ತಾ ಬಂದಿದ್ದಾರೆ. ಸೊ ಕೊಟ್ಟಿರುವಂಥ ಎಕ್ಸಾಂಪಲ್ ಕರೆಕ್ಟ್ ಇದೆಯಲ್ವ ಹೇಳಿ ನಾವಿಲ್ಲಿ ನೋಡಬೇಕು. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಜಿಮ್ನೋಸ್ಪಮ್ಗೆ ಸಿಡ್ರಸ್, ಪೈನಸ್, ನೆಕ್ಕು ಸಿಕೋಯಿಯನ ಕೊಟ್ಟಿದ್ದಾನೆ. ಸೊ ಸಿಡ್ರಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಜಿಮ್ನೋಸ್ಪಮಲ್ಲಿ ಬರುತ್ತೆ, ಪೈನಸ್ಸು ಜಿಮ್ನೋಸ್ಪಮ್ಗೆ ಎಕ್ಸಾಂಪಲು, ಸಿಕೋಯಿನು ಕಮಿಂಗ್ ಅಂಡರ್ ಏನು ಹೇಳ್ರಿ ಜಿಮ್ನೋಸ್ಪಮ್ಗೆ ಎಕ್ಸಾಂಪಲ್. ಸೊ ಅದರಿಂದ ಕರೆಕ್ಟಾಗಿ ಮ್ಯಾಚ್ ಆಗಿರೋದು ಯಾವುದು ಹೇಳ್ರಿ ಆಪ್ಷನ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಸಿಡ್ರಸ್ ದಟ್ ಈಸ್ ಎಕ್ಸಾಂಪಲ್ ಯಾವುದು ಸಿಡಾರ್. ಸೊ ಸಿಡಾರ್ ಪ್ಲಾಂಟ್ ಕಮಿಂಗ್ ಅಂಡರ್ ಸಿಡ್ರಸ್. ಸೊ ನೆಕ್ಸ್ಟು ಪೈನಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಬರುವುದು ಸಿಕೋಯಿಗೆ ರೆಡ್ವುಡ್ ಟ್ರೀ.
redwood tree coming under ಏನು ಹೇಳ್ರಿ ಸಿಕೋಯೆ, ದಟ್ ಇಸ್ ಏನು ಹೇಳ್ರಿ ಸೈಂಟಿಫಿಕ್ ನೇಮ್. ಸೊ ಸಿಡ್ರಸ್ ಸೈಂಟಿಫಿಕ್ ನೇಮು, ಪೈನಸ್ ದಟ್ ಈಸ್ ಕಾಮನ್ ಜಿಮ್ನೋಸ್ಪರ್ಮ್. ನೆಕ್ಸ್ಟು ಸಿಕೋಯೆ ಅಂದರೆ ಏನು ಹೇಳ್ರಿ ರೆಡ್ವುಡ್ ಟ್ರೀ. ನೆಕ್ಸ್ಟ್ ಎಂಜಿಯೋಸ್ಪರ್ಮ್ ಕೊಟ್ಟಿದ್ದಾನೆ ಆಪ್ಷನ್ ಬಿ ಅಲ್ಲಿ. ಎಂಜಿಯೋಸ್ಪರ್ಮ್ಗೆ ಉಲ್ಫಿಯಾ, ಯುಕಲಿಪ್ಟಿಸ್ ಮತ್ತು ಸಿಕೋಯ. ಸೊ ನಮಗೆ ಇದು ರಾಂಗ್ ಹೇಳಿ ಗೊತ್ತಾಗುತ್ತೆ, ಯಾಕಂದರೆ ಸಿಕೋಯೆ. ಸೊ ಸಿಕೋಯೆಗೆ ಏನು ಹೇಳ್ರಿ ಆಲ್ರೆಡಿ ಹೇಳಿದ್ದೇನೆ, ಸಿಕೋಯೆ ಕಮ್ಮಿಂಗ್ ಅಂಡರ್ ಹೇಳ್ರಿ ಜಿಮ್ನೋಸ್ಪರ್ಮ್ಸಲ್ಲಿ ಬರುತ್ತೆ, ಎಂಜಿಯೋಸ್ಪರ್ಮ್ಸಲ್ಲಿ ಬರಲ್ಲ. ಬಟ್ ಉಲ್ಫಿಯಾ ಮತ್ತು ಯುಕಲಿಪ್ಟಿಸ್ ಏನು ಬರುತ್ತೆ ಅಂದರೆ ಎಂಜಿಯೋಸ್ಪರ್ಮ್ಸಲ್ಲೇ ಬರ್ತಾ ಹೋಗಿರುತ್ತೆ. ಉಲ್ಫಿಯಾ ಏನು ಬರುತ್ತೆ ಅಂದರೆ ಅಕ್ವಾಟಿಕ್ ಪ್ಲಾಂಟ್. ಸೊ ಅಕ್ವಾಟಿಕ್ ಪ್ಲಾಂಟಲ್ಲಿ ಬಂದರೆ ಯುಕಲಿಪ್ಟಿಸ್ ನಮ್ಗೆ ಗೊತ್ತಿರುವಂಥದ್ದು ಲಾರ್ಜ್ ಸೈಜ್ಡ್ ಏನು ಹೇಳ್ರಿ ಟ್ರೀ. ಸೊ ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ ನೀಲಗಿರಿ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ನೀಲಗಿರಿ ಟ್ರೀ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಯುಕಲಿಪ್ಟಸ್ನಲ್ಲಿ ಬರುತ್ತೆ. ಆದ್ದರಿಂದ ಆಪ್ಷನ್ ಬಿ ಇಸ್ ರಾಂಗ್ ಬಿಕಾಸ್ ಆಫ್ ಸಿಕೋಯೆ ಕಮ್ಮಿಂಗ್ ಅಂಡರ್ ಜಿಮ್ನೋಸ್ಪರ್ಮ್ ನಾಟ್ ಎಂಜಿಯೋಸ್ಪರ್ಮ್. ನೆಕ್ಸ್ಟ್ ಬ್ರಯೋಪ್ಟೆರಿಸ್, ಬ್ರಯೋಫೈಟಾ. ಸೊ ಬ್ರಯೋಫೈಟಾಗೆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಪಾಲಿಟ್ರೈಕಮ್, ಪಾಲಿಸೈಪೋನಿಯಾ ಮತ್ತು ಸ್ಪ್ಯಾಗ್ನಮ್. ಸೊ ಇಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ಪಾಲಿಟ್ರೈಕಮ್ ಮತ್ತು ಏನು ಹೇಳ್ರಿ ಸ್ಪ್ಯಾಗ್ನಮ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಬ್ರಯೋಫೈಟಲ್ಲೇ ಬರ್ತಾ ಹೋಗಿರುತ್ತೆ, ಪಾಲಿಟ್ರೈಕಮ್ ಮತ್ತು ಸ್ಪ್ಯಾಗ್ನಮ್. ಬಟ್ ಪಾಲಿಸೈಪೋನಿಯಾ ಏನು ಹೇಳ್ರಿ ಬ್ರಯೋಫೈಟಿಗೆ ಎಕ್ಸಾಂಪಲ್ಲ. ಪಾಲಿಸೈಪೋನಿಯಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ರೆಡ್ ಆಲ್ಗೆ. ಸೊ ಆಲ್ಗೆದಲ್ಲಿ ಬರುತ್ತೆ, ರೆಡ್ ಆಲ್ಗೆಗೆ ಎಕ್ಸಾಂಪಲು ಪಾಲಿಸೈಪೋನಿಯಾ. ಸೊ ಅದರಿಂದ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಈ ಪಾಲಿಟ್ರೈಕಮ್ ಮತ್ತು ಸ್ಪ್ಯಾಗ್ನಮ್ ಮೇಲೆ ಬರುತ್ತೆ ಹೇಳ್ರಿ ಬ್ರಯೋಫೈಟ್ನ ಮಾಸಸ್ನಲ್ಲಿ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬ್ರಯೋಫೈಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಡಿಫ್ರೆಂಟ್. ಫಸ್ಟ್ ಬರುವಂಥದ್ದು ಲಿವರ್ವರ್ಟ್, ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಮಾಸಸ್. ಸೊ ಲಿವರ್ವರ್ಟಿಗೆ ಎಕ್ಸಾಂಪಲ್ ರಿಕ್ಷಿಯಾ ಮತ್ತು ಮಾರ್ಕ್ಯಾನ್ಶಿಯಾ, ಮಾಸಸ್ಸಿಗೆ ಎಕ್ಸಾಂಪಲ್ ಪಾಲಿಟ್ರೈಕಮ್ ಮತ್ತು ಸ್ಪ್ಯಾಗ್ನಮ್ ಎಕ್ಸಾಂಪಲ್ ಆಗಿ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಅನ್ನು ನೋಡ್ಲಿಕ್ಕೆ ಹೋದಾಗ ಟೆರಡೋಫೈಟ್. ಸೊ ಟೆರಡೋಫೈಟಿಗೆ ಎಕ್ಸಾಂಪಲ್ ಇಕ್ವಿಸಿಟಮ್, ಗಿಂಕೋ ಮತ್ತು ಅಡಿಯಾಂಟಮ್ ಅನ್ನು ಕೊಟ್ಟಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ಫಸ್ಟ್ ಕ್ವಶನ್ಸಲ್ಲಿ ಹೇಳಿದ್ದೀನಿ ಇಕ್ವಿಸಿಟಮ್ ಮತ್ತು ಅಡಿಯಾಂಟಮ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟಿಗೆ ಬರುತ್ತೆ. ಬಟ್ ಈ ಗಿಂಕೋ ಏನು ಬರುತ್ತೆ ಹೇಳ್ರಿ ಕಮಿಂಗ್ ಅಂಡರ್ ಜಿಮ್ನೋಸ್ಪರ್ಮ್. ಸೊ ಗಿಂಕೋ ಎಲ್ಲಿಗೆ ಬರುತ್ತೆ ಅಂದರೆ ಜಿಮ್ನೋಸ್ಪರ್ಮ್ಸ್ಗೆ ಬರುತ್ತೆ. ಅದರಿಂದ ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ ಜಿಮ್ನೋಸ್ಪರ್ಮ್ಗೆ ಎಕ್ಸಾಂಪಲ್ ಸಿಡ್ರಸ್, ಪೈನಸ್, ಸಿಕೋಯಾ. ಥರ್ಡ್ ಕ್ವಶನ್ ಅನ್ನು ಏನು ಕೇಳಿದ್ದಾರೆ ಅಂದರೆ ಐಡೆಂಟಿಫೈ ದಿ ಪೇರ್ ಆಫ್ ಹಿಟ್ರೋಸ್ಪೋರಸ್ ಟೆರಡೋಫೈಟ್ ಅಮಾಂಗ್ ದಿ ಫಾಲೋವಿಂಗ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಸಮ್ ಆಫ್ ದ ಟೆರಡೋಫೈಟಿಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಹೇಳಿ ನಾವು ಹಿಟ್ರೋಸ್ಪೋರಸ್ ಟೆರಡೋಫೈಟ್ ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು 2023 ಕೇಳಿರುವಂಥ ಕ್ವಶನ್. ಮೇನ್ಲಿ ಟೆರಡೋಫೈಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಟೆರಡೋಫೈಟ್ಸ್ ಹ್ಯಾವಿಂಗ್ ಏನು ಹೇಳ್ರಿ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಸೊ ಟೆರಡೋಫೈಟಲ್ಲಿ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಹೋಮೋಸ್ಪೋರಸ್. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಒನ್ ಈಸ್ ಹೆಟೆರೋಸ್ಪೋರಸ್. ಸೊ ನಮ್ಗೆ ವರ್ಡಲ್ಲೇ ಗೊತ್ತಾಗತ್ತೆ ಹೋಮೋಸ್ಪೋರಸ್ ನಥಿಂಗ್ ಬಟ್ ಏನು ಹೇಳ್ರಿ ಟೆರಡೋಫೈಟ್ಸ್ ಹ್ಯಾವಿಂಗ್ ಏನು ಹೇಳ್ರಿ ಸಿಮಿಲರ್ ಕೈಂಡ್ಸ್ ಆಫ್ ಸ್ಪೋರ್ ಆರ್ ಪ್ರೊಡ್ಯೂಸ್ ಓನ್ಲಿ ಒನ್ ಕೈಂಡ್ ಆಫ್ ಸ್ಪೋರ್ಸ್. ಸೊ ಇನಿಷಿಯಲಿ ಟೆರಡೋಫೈಟು ಸಿಮಿಲರ್ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿದ್ರೆ ಅಥವಾ ಸಿಂಗಲ್ ಕೈಂಡ್ ಆಫ್ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿದ್ರೆ ಅದಕ್ಕೇನು ಕರಿತೀವಿ ಅಂದರೆ ಹೋಮೋಸ್ಪೋರಸ್ ಟೆರಡೋಫೈಟ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಮೆಜಾರಿಟಿ ಆಫ್ ದ ಏನು ಹೇಳ್ರಿ ಟೆರಡೋಫೈಟ್ಸ್ ಕಮಿಂಗ್ ಅಂಡರ್ ಹೋಮೋಸ್ಪೋರಸ್ ಸ್ಪೀಸಸ್. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸೈಲೋಟಮ್ ಆಗಿರ್ಬೋದು, ಲೈಕೋಪೋಡಿಯಮ್, ನೆಕ್ಸ್ಟ್ ಬರುವಂಥದ್ದು ಇಕ್ವಿಸಿಟಮ್. ಸೊ ಇವೆಲ್ಲ ಏನು ಬರುತ್ತೆ ಹೇಳ್ರಿ ಹೋಮೋಸ್ಪೋರಸ್ ಸ್ಪೀಸೀಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಅದೇ ನಾವು ಹಿಟ್ರೋಸ್ಪೋರಸ್ ನೋಡ್ಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಟೆರಡೋಫೈಟ್ ಪ್ರೊಡ್ಯೂಸ್ ಏನು ಹೇಳ್ರಿ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಸೊ ಟೆರಡೋಫೈಟು 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿದ್ರೆ ಸೊ ಅದನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹಿಟ್ರೋಸ್ಪೋರಸ್ ಸ್ಪೀಸೀಸ್ ಹೇಳಿ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಕೈಂಡ್ ಆಫ್ ಸ್ಪೋರ್ ಯಾವುದು ಅಂದರೆ ಮೈಕ್ರೋಸ್ಪೋರ್ಸ್. ಸೆಕೆಂಡ್ ಬರುವಂಥದ್ದು ಯಾವುದು ಅಂದರೆ ಮೆಗಾಸ್ಪೋರ್ಸ್. ಸೊ ಫಸ್ಟ್ ಕೈಂಡ್ ಆಫ್ ಸ್ಪೋರ್ ಯಾವುದು ಮೈಕ್ರೋಸ್ಪೋರ್. ಸೊ ಮೈಕ್ರೋಸ್ಪೋರ್ ನಥಿಂಗ್ ಬಟ್ ಏನು ಹೇಳ್ರಿ ವರ್ಡಲ್ಲೇ ಗೊತ್ತಾಗತ್ತೆ ಸ್ಪೋರ್ ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಸೈಜ್. ಸೊ ಸ್ಪೋರ್ಸು ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ ಮೈಕ್ರೋಸ್ಪೋರ್ಸ್ ಹೇಳಿ ಕರಿತೀವಿ. ದಿಸ್ ಮೈಕ್ರೋಸ್ಪೋರ್ಸ್ ಆ್ಯಕ್ಟ್ ಆಸ್ ಏನು ಹೇಳ್ರಿ ಮೇಲ್. ಸೊ ಇನಿಷಿಯಲಿ ಮೇಲ್ ಗ್ಯಾಮೆಟೋಫೈಟ್ ಆಗಿ ಆ್ಯಕ್ಟ್ ಆಗತ್ತೆ. ನೆಕ್ಸ್ಟು ಮೆಗಾಸ್ಪೋರಸ್. ಸೊ ಮೆಗಾಸ್ಪೋರಸ್ ನಥಿಂಗ್ ಬಟ್ ಸ್ಪೋರ್ಸ್ ಪ್ರೆಸೆಂಟ್ ಇನ್ ಲಾರ್ಜ್ ಸೈಜ್. ಸೊ ಕಂಪೇರ್ ಟು ಮೈಕ್ರೋಸ್ಪೋರಿಗೆ ಕಂಪೇರ್ ಮಾಡಿದಾಗ ಮೆಗಾಸ್ಪೋರ್ಸ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆ್ಯಕ್ಟ್ ಆಸ್ ಎ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಆ್ಯಕ್ಟ್ ಆಗಿರುತ್ತೆ. ದೀಸ್ ಕೈಂಡ್ಸ್ ಆಫ್ ಏನು ಹೇಳ್ರಿ ಹೆಟ್ರೋಸ್ಪೋರಸ್ ಪ್ರೆಸೆಂಟ್ ಇನ್ 2 ಸ್ಪೀಸೀಸ್. ಸೊ ಮೇಜರ್ ಆಗಿ 2 ಸ್ಪೀಸೀಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಸೆಲಾಜಿನೆಲ್ಲಾ, ಸೊ ಇನ್ನೊಂದು ಸಾಲ್ವಿನಿಯಾ.
ಸೊ ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಹಿಟ್ರೋಸ್ಪೋರಸ್ ಕೈಂಡ್ಸ್ ಆಫ್ ಸ್ಪೋರ್ಸು ಪ್ರೆಸೆನ್ಸ್ ಇರುತ್ತೆ. ಸೊ ಕೊಟ್ಟಿರುವಂಥ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ 1 ಏನು ಕೊಟ್ಟಿದ್ದಾನೆ ಹೇಳ್ರಿ, ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾ. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಹಿಟ್ರೋಸ್ಪೋರಸ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ 2 ಟೈಪ್ಸ್ ಆಫ್ ಸ್ಪೋರ್ಸ್ ಪ್ರೆಸೆನ್ಸ್ ಇರುತ್ತೆ, ಮೈಕ್ರೋಸ್ಪೋರ್ಸು ಮೆಗಾಸ್ಪೋರ್ಸು. ಸೊ ಅದರಿಂದ ಆನ್ಸರ್ಸ್ ಬಂದೇನು ಹೇಳ್ರಿ, ಆಪ್ಷನ್ ಎ ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾ. ಸೊ ಸೆಲಾಜಿನೆಲ್ಲ ಕ್ಲಾಸಿಫಿಕೇಶನ್ ಪ್ರಕಾರ ಎಲ್ಲಿ ಬರುತ್ತೆ ಹೇಳ್ರಿ, ಲೈಕಾಪ್ಸಿಡಾ. ಸೊ ಲೈಕಾಪ್ಸಿಡಾ ಕ್ಲಾಸಿಗೆ ಬಂದರೆ ಸಾಲ್ವಿನಿಯಾ ಯಾವ ಕ್ಲಾಸಿಗೆ ಬರುತ್ತೆ, ಟೀರಾಪ್ಸಿಡಾ ಕ್ಲಾಸಿಗೆ ಬರ್ತಾ ಹೋಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದರೆ ಸಾಲ್ವಿನಿಯಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಅಕ್ವೆಟಿಕ್ ಫರ್ನ್ ಆರ್ ಅಕ್ವೆಟಿಕ್ ಟೆರಡೋಫೈಟಿಗೆ ಸಾಲ್ವಿನಿಯಾ ಎಕ್ಸಾಂಪಲ್. ಅದೇ ರೀತಿ ಆಪ್ಷನ್ ಬಿ ಅನ್ನು ನೋಡಿದಾಗ ಸೈಲೋಟಮ್ ಮತ್ತು ಸಾಲ್ವಿನಿಯಾ. ಸೊ ಸಾಲ್ವಿನಿಯಾ ಕರೆಕ್ಟ್, ಆಲ್ರೆಡಿ ಹಿಟ್ರೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ಮೇಲ್ಗಡೆದು ಕರೆಕ್ಟ್ ಹೇಳಾಗಿದೆ. ಅದೇ ನಾವು ಸೈಲೋಟಮ್ಮನ್ನು ನೋಡಿದಾಗ, ಸೊ ಸೈಲೋಟಮ್ ಕಮಿಂಗ್ ಅಂಡರ್ ಯಾವ ಕ್ಲಾಸು, ಸೈಲಾಪ್ಸಿಡಾ. ಸೊ ಸೈಲಾಪ್ಸಿಡಾ ಕ್ಲಾಸಿಗೆ ಬರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ, ಮೋಸ್ಟ್ ಪ್ರಿಮಿಟಿವ್ ಏನು ಹೇಳ್ರಿ, ವ್ಯಾಸ್ಕ್ಯುಲಾರ್ ಪ್ಲಾಂಟಿಗೆ ಬರುತ್ತೆ. ಸೊ ಸೈಲೋಟಮ್ ಇಸ್ ಎಕ್ಸಾಂಪಲ್ ಫಾರ್ ಏನು ಹೇಳ್ರಿ, ಮೋಸ್ಟ್ ಪ್ರಿಮಿಟಿವ್ ವ್ಯಾಸ್ಕ್ಯುಲಾರ್ ಪ್ಲಾಂಟಿಗೆ ಎಕ್ಸಾಂಪಲ್. ಸೊ ಈ ಸೈಲೋಟಮ್ ಪ್ರೆಸೆಂಟ್ ಏನೇನು ಹೇಳ್ರಿ, ಹೋಮೋಸ್ಪೋರಸ್ ನೇಚರ್. ಸೊ ಹೋಮೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಆಲ್ರೆಡಿ ಹೇಳಿದ್ದೇನೆ. ಸೊ ಅದರಿಂದ ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಇಕ್ವಿಸಿಟಮ್ ಮತ್ತು ಸಾಲ್ವಿನಿಯನ ಕೊಟ್ಟಿದ್ದಾರೆ. ಸೊ ಇಕ್ವಿಸಿಟಮ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಸೈಪೆನಾಪ್ಸಿಡಾ, 3rd ಕ್ಲಾಸ್ ಸೈಪೆನಾಪ್ಸಿಡಾದಲ್ಲಿ ಬರುತ್ತೆ. ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇಕ್ವಿಸಿಟಮನ್ನು ಹಾರ್ಸ್ ಟೇಲ್, ಕಾಮನ್ ಆಗಿ ಏನು ಕರೀತಾರೆ ಅಂದರೆ ಹಾರ್ಸ್ ಟೇಲ್ ಹೇಳಿ ಕರಿತೀವಿ. ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಹೋಮೋಸ್ಪೋರಸ್ ನೇಚರ್. ಸೊ ಹೋಮೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದರೆ ಸಾಲ್ವಿನಿಯಾ ಹಿಟ್ರೋಸ್ಪೋರಸ್. ಸೊ ಅದರಿಂದ ಆಪ್ಷನ್ ಬಿ ಸಿ ಇಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಲೈಕೋಪೋಡಿಯಂ ಮತ್ತು ಸೆಲಾಜಿನೆಲ್ಲ ಕೊಟ್ಟಿದ್ದಾನೆ. ಸೊ ಲೈಕೋಪೋಡಿಯಂ ಆಲ್ರೆಡಿ ಹೇಳಿದ್ದಾನೆ, ಏನು ಹೇಳ್ರಿ, ಲೈಕಾಪ್ಸಿಡಾ ಕ್ಲಾಸಲ್ಲಿ ಬರುತ್ತೆ. ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಏನು ಹೇಳ್ರಿ, ಹೋಮೋಸ್ಪೋರಸ್ ನೇಚರ್. ಬಟ್ ಸೆಲಾಜಿನಲ್ಲಿ ಏನಾಗಿರುತ್ತೆ ಅಂದರೆ ಹಿಟ್ರೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ನಮ್ಮದು ಆನ್ಸರ್ ಬಂದೇನು ಹೇಳ್ರಿ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಇಸ್ ಸೆಲಾಜಿನೆಲ್ಲ ಆ್ಯಂಡ್ ಸಾಲ್ವಿನಿಯಾ ಹ್ಯಾವಿಂಗ್ ಏನು ಹೇಳ್ರಿ, ಹಿಟ್ರೋಸ್ಪೋರಸ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ 4th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಮ್ಯಾಚ್ ದ ಪ್ಲಾಂಟ್ ವಿತ್ ಕೈಂಡ್ಸ್ ಆಫ್ ಲೈಫ್ ಸೈಕಲ್ ಇಟ್ ಎಕ್ಸಿಬಿಟ್. ಸೊ ಇಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಇನಿಷಿಯಲಿ ಏನು ಕೇಳಿದ್ದಾರೆ ಅಂದರೆ ಪ್ಲಾಂಟನ್ನು ಕೊಟ್ಟಿದ್ದಾರೆ ಒಂದು ಕಡೆ ಲೀಸ್ಟ್ ಎನಲ್ಲಿ, ಲೀಸ್ಟ್ ಬಿ ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಲೈಫ್ ಸೈಕಲನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಯಾವುದಕ್ಕೆ ಯಾವುದು ಲೈಫ್ ಸೈಕಲ್ ಮ್ಯಾಚ್ ಆಗತ್ತೇಳಿ ನಾವು ನೋಡಬೇಕು. ಯಾವಾಗ ಕೇಳಿರುವಂಥದ್ದು, 2022 ಅಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಒನ್ ನಾನು ಏನು ಕೇಳಿದ್ದಾನೆ ಅಂದರೆ ಸ್ಪೈರೋಗೈರಾ ಕೊಟ್ಟಿದ್ದಾರೆ. ಸೊ ಸ್ಪೈರೋಗೈರಾ ಆಲ್ರೆಡಿ ನಮಗೆ ಗೊತ್ತಿದೆ. ಸ್ಪೈರೋಗೈರಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಆಲ್ಗೆದಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಲೈಫ್ ಸೈಕಲ್ ಹೇಳಲಿಕ್ಕೆ ಹೋದಾಗ ದರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಫ್ ಸೈಕಲ್. ಸೊ ಫಸ್ಟ್ ಬರುವಂಥದ್ದು ಏನಂದರೆ ಕಾಮನ್ ಆಗಿ ಗ್ಯಾಮೆಟೋಫೈಟಿಕ್ ಡಾಮಿನೆಂಟ್ ಆರ್ ಏನು ಹೇಳ್ರಿ ಲಾಂಗ್ ಪೀರಿಯಡ್. ನೆಕ್ಸ್ಟ್ ಬರುವಂಥದ್ದು ಸ್ಪೋರೋಫೈಟ್ ಏನು ಹೇಳ್ರಿ ಲಿಮಿಟೆಡ್ ಪೀರಿಯಡ್, ಲಿಮಿಟೆಡ್. ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಂದರೆ ಎನ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇದ್ದು, ಸ್ಪೋರೋಫೈಟ್ ಏನಾಗಿರುತ್ತೆ ಅಂದರೆ 2n ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಗ್ಯಾಮೆಟೋಫೈಟ್ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇದ್ದು, ಸ್ಪೋರೋಫೈಟ್ ಏನಾಗಿರುತ್ತೆ ಅಂದರೆ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಯಾವಾಗಿರುತ್ತೆ, ಸ್ಪೋರೋಫೈಟ್ ಓನ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಟಿವ್ ಸ್ಟೇಜಸ್ಸಲ್ಲಿ ಮಾತ್ರ ಪ್ಲಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಸ್ಟೇಜ್. ಸೊ ಇದು ಫಸ್ಟ್ ಸೆಟ್ ಆಫ್ ಲೈಫ್ ಸೈಕಲ್. ಸೊ ಸೆಕೆಂಡ್ ಸೆಟ್ ಆಫ್ ಲೈಫ್ ಸೈಕಲ್ಸಲ್ಲಿ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟಿಕ್ ಡಾಮಿನೆಂಟ್ ಲೈಫ್ ಸೈಕಲ್ ಅಲಾಂಗ್ ವಿತ್ ಏನು ಹೇಳ್ರಿ 2n ನಂಬರ್ ಆಫ್ ಆರ್ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟ್ ಪ್ರೆಸೆಂಟ್ ಇನ್ ಶಾರ್ಟ್ ಪೀರಿಯಡ್. ಸೊ ಶಾರ್ಟ್ ಪೀರಿಯಡಲ್ಲಿ ಪ್ರೆಸೆನ್ಸ್ ಇದ್ದು n ನಂಬರ್ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇದು ಇನ್ನೊಂದು ಟೈಪ್ ಆಫ್ ಲೈಫ್ ಸೈಕಲ್. ಸೊ ಇದೆರಡು ಮೇಜರ್ ಆಗಿ ಬರುವಂಥದ್ದು ಲೈಫ್ ಸೈಕಲ್. ಸೊ ಫಸ್ಟು ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಆಲ್ಗೆದಲ್ಲಿ ಡಾಮಿನೆಂಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್. ಸೊ ಇನಿಷಿಯಲಿ ಆಲ್ಗೆದಲ್ಲಿ ಡಾಮಿನೆಂಟ್ ಆಗಿರುವಂಥ ಸ್ಪೋರೋಫೈಟಿಕ್ ಕಂಡೀಷನ್ಸ್ ಇರಲ್ಲ. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಡಾಮಿನೆಂಟ್ ಗ್ಯಾಮೆಟೋಫೈಟಿಕ್ ಇರುತ್ತೆ. ಆದ್ದರಿಂದ ಆಲ್ಗೆಗೆ ಏನು ಹೇಳ್ರಿ ಫಸ್ಟ್ ಒನ್ನಿಗೆ ಫಸ್ಟು ಮ್ಯಾಚ್ ಆಗಲ್ಲ. ಸೆಕೆಂಡ್ ಒನ್ ನೋಡ್ಲಿಕ್ಕೆ ಹೋದಾಗ ಡಾಮಿನೆಂಟ್ ಹ್ಯಾಪ್ಲಾಯ್ಡ್ ಫ್ರೀ ಲಿವಿಂಗ್ ಗ್ಯಾಮೆಟೋಫೈಟ್ ಹೇಳಿ ಕೊಟ್ಟಿದ್ದಾನೆ.
ಸೊ ಫಸ್ಟು ಫ್ರೀ ಲಿವಿಂಗ್. ಸೊ ಸ್ಪೈರೋಗೈರಾ ಏನಾಗಿರುತ್ತೆ ಹೇಳ್ರಿ, ಫ್ರೀ ಲಿವಿಂಗ್ ನೇಚರಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಗ್ಯಾಮೆಟೋಫೈಟಿಕ್. ಸೊ ಸ್ಪೈರೋಗೈರಾ ಆಲ್ವೇಸ್ ಪ್ರೆಸೆಂಟ್ ಇನ್ ಗ್ಯಾಮೆಟೋಫೈಟಿಕ್ ಕಂಡೀಷನ್ ಆರ್ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಡಿಪ್ಲಾಯ್ಡ್ ಕಂಡೀಷನಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಡಾಮಿನೆಂಟ್. ಈ ಗ್ಯಾಮೆಟೋಫೈಟಿಕ್ ಸೈಕಲ್ ಏನಾಗಿರುತ್ತೆ ಅಂದರೆ ಡಾಮಿನೆಂಟ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಸ್ಪೈರೋಗೈರಾಗೆ ಕರೆಕ್ಟ್ ಲೈಫ್ ಸೈಕಲ್ ಯಾವುದು? ಸ್ಪೈರೋಗೈರಾಗೆ ಡಾಮಿನೆಂಟ್, ಹ್ಯಾಪ್ಲಾಯ್ಡ್, ಪ್ರೀ ಲಿವಿಂಗ್ ಏನೇಳ್ರಿ ಗ್ಯಾಮೆಟೋಫೈಟಿಕ್ ಕಂಡೀಷನ್ಸ್. ಆದ್ದರಿಂದ ಆಪ್ಷನ್ ಎ. ನೆಕ್ಸ್ಟು ಫರ್ನ್. ಸೊ ಫರ್ನ್ ಅಂದರೆ ಯಾವ್ದು ಹೇಳ್ರಿ? ನಮ್ಮದು ಟೆರಿಡೋಫೈಟ್. ಸೊ ಇನಿಷಿಯಲಿ ಟೆರಿಡೋಫೈಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಫರ್ನ್ ಹೇಳಿ ಕರಿತೀವಿ. ಸೊ ಫರ್ನಲ್ಲಿ ಏನು ಹೇಳ್ರಿ? ಡಾಮಿನೆಂಟ್, ಡಿಪ್ಲಾಯ್ಡ್, ಸ್ಪೋರೋಫೈಟಿಕ್. ದಟ್ ಈಸ್ ಕರೆಕ್ಟ್. ಫರ್ನಲ್ಲಿ ಏನಾಗಿರುತ್ತೆ ಅಂದರೆ ಡಾಮಿನೆಂಟ್ ಇರುತ್ತೆ, ಡಿಪ್ಲಾಯ್ಡ್ ಇರುತ್ತೆ, ಆ್ಯಂಡ್ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲೂ ಪ್ರೆಸೆನ್ಸ್ ಇರುತ್ತೆ. ವ್ಯಾಸ್ಕ್ಯುಲರ್ ಏನು ಹೇಳ್ರಿ? ಟಿಶ್ಯೂನು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ವಿತ್ ಹೈಲಿ ರೆಡ್ಯೂಸ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇಲ್ಲೇನು ಹೇಳಿದಾನೆ ಅಂದರೆ ರೆಡ್ಯೂಸ್ಡ್ ಮೇಲ್ ಮತ್ತು ಫೀಮೇಲ್ ಇರುತ್ತೆ, ಇಲ್ಲಿ ರೆಡ್ಯೂಸ್ಡ್ ಇರಲ್ಲ. ವೆಲ್ ಡೆವಲಪ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ 1 ಅಲ್ಲ. ಆಪ್ಷನ್ 2 ಆಲ್ರೆಡಿ ಆಗಿದೆ. ಆಪ್ಷನ್ 3 ನೋಡ್ಲಿಕ್ಕೆ ಹೋದಾಗ ಡಾಮಿನೆಂಟ್, ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಲ್ಟರ್ನೇಟಿಂಗ್ ವಿತ್ ರೆಡ್ಯೂಸ್ಡ್ ಗ್ಯಾಮೆಟೋಫೈಟ್ ಕಾಲ್ಡ್ ಪ್ರೋಥ್ಯಾಲಸ್. ಸೊ ಇದು ಕರೆಕ್ಟ್. ಸೊ ಇನಿಷಿಯಲಿ ಫರ್ನ್ ಅಥವಾ ಟೆರಿಡೋಫೈಟ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. 2n ಕಂಡೀಷನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೆಕೆಂಡ್ ಲೈಫ್ ಸೈಕಲ್ ಅಥವಾ 2n ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಪ್ಲಾಂಟ್ಲೆಟ್. ಸೊ ಇನಿಷಿಯಲಿ ಪ್ಲಾಂಟ್ಲೆಟ್ ಯಾವಾಗ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇದ್ದು, ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ 2n ನೇಚರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಈ ಸ್ಪೋರೋಫೈಟಿಕ್ ಸ್ಟೇಜ್ ಏನಾಗಿರುತ್ತೆ ಅಂದರೆ ಡಾಮಿನೆಂಟ್ ಆಗಿರುತ್ತೆ ಅಥವಾ ಲಾಂಗ್ ಪೀರಿಯಡ್ವರೆಗೂ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ ಸ್ಪೋರೋಫೈಟಿಕ್ ಪೀರಿಯಡ್ ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ವೆರಿ ಶಾರ್ಟ್ ಗ್ಯಾಮೆಟೋಫೈಟಿಕ್ ಪೀರಿಯಡ್ ಬರ್ತಾ ಹೋಗಿರುತ್ತೆ. ಸೊ ಈ ಗ್ಯಾಮೆಟೋಫೈಟಿಕ್ ಪೀರಿಯಡ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೆಕ್ಸ್ ಆರ್ಗನ್ಸ್ ಪ್ರೊಡಕ್ಷನ್ಸ್ ಆಗಿರುತ್ತೆ. ಸೊ ಅದರಿಂದ n ನಂಬರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದ್ದು, ನೆಕ್ಸ್ಟ್ ಬರುವಂಥದ್ದು ಪ್ರೋಥ್ಯಾಲಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಫ್ಯುನೇರಿಯಾಗೆ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ? ಸಿ. ಆಪ್ಷನ್ 3 ಈಸ್ ಕರೆಕ್ಟ್. ಸೊ ಅದರಿಂದ ಬಿ. ನೆಕ್ಸ್ಟು ಫಿನೇರಿಯಾ. ಸೊ ಫಿನೇರಿಯಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ? ಬ್ರಯೋಫೈಟ್. ಸೊ ಫೈಟ್ಸ್ನಲ್ಲಿ ಏನು ಬರುತ್ತೆ ಅಂದರೆ ಫಿನೇರಿಯಾ ಬರುತ್ತೆ. ಸೊ ಫಿನೇರಿಯಾದು ಲೈಫ್ ಸೈಕಲ್ ಹೇಳಲಿಕ್ಕೆ ಹೋದಾಗ ಡಾಮಿನೆಂಟ್, ಹ್ಯಾಪ್ಲಾಯ್ಡ್, ಲೀಪಿ ಗ್ಯಾಮೆಟೋಫೈಟ್ ಅಲ್ಟರ್ನೇಟಿಂಗ್ ವಿತ್ ಏನು ಹೇಳ್ರಿ? ಪಾರ್ಷಿಯಲಿ ಡಿಪೆಂಡೆಂಟ್ ಮಲ್ಟಿಸೆಲ್ಯುಲಾರ್ ಸ್ಪೋರೋಫೈಟ್. ಸೊ ಇದು ಫಿನೇರಿಯಾಗೆ ಕರೆಕ್ಟ್. ಸೊ ಫಿನೇರಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಫಸ್ಟ್ ಟೈಪ್ ಆಫ್ ಲೈಫ್ ಸೈಕಲ್ ಪ್ರೆಸೆನ್ಸ್ ಇರುತ್ತೆ. ಇಲ್ಲಿ ಏನಾಗಿರುತ್ತೆ ಹೇಳ್ರಿ? ಗ್ಯಾಮೆಟೋಫೈಟಿಕ್ ಏನಾಗಿರ್ರಿ? ಡಾಮಿನೆಂಟ್ ಸ್ಟೇಜ್. ಸೊ ಲೀಫಿ ಗ್ಯಾಮೆಟೋಫೈಟಿಸ್ ಏನು ಹೇಳ್ರಿ? ಡಾಮಿನೆಂಟ್ ಹ್ಯಾಪ್ಲಾಯ್ಡ್ ಸ್ಟೇಜ್. ಸೊ ಅದು ಕರೆಕ್ಟ್. ಅದ್ರ ಜೊತೆಗೆ ಏನು ಹೇಳ್ರಿ? ಗ್ಯಾಮೆಟೋಫೈಟ್ ಸ್ಟೇಜಿಂದ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಸ್ಪೋರೋಫೈಟಿಕ್ ಸ್ಟೇಜ್ ಬರುತ್ತೆ. ಬಟ್ ಈ ಸ್ಪೋರೋಫೈಟಿಕ್ ಸ್ಟೇಜ್ ಏನಾಗಿರುತ್ತೆ ಹೇಳ್ರಿ? ಡಿಪೆಂಡಿಂಗ್ ಆನ್ ದಿ ಗ್ಯಾಮೆಟೋಫೈಟ್. ಸೊ ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ಆಫ್ ಗ್ಯಾಮೆಟೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆನ್ಸ್ ಇದ್ದು, ಸ್ಪೋರೋಫೈಟ್ನಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಫುಡ್ಡಿಗಾಗಿ ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಬಂದು ಸಿ. ಲಾಸ್ಟ್ ಸೈಕ್ಯಾಸ್. ಸೊ ಸೈಕ್ಯಾಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ? ಜಿಮ್ನೋಸ್ಪಮ್. ಸೊ ಜಿಮ್ನೋಸ್ಪಮಲ್ಲಿ ಸೈಕ್ಯಾಸ್ ಬರುತ್ತೆ. ಸೈಕ್ಯಾಸಲ್ಲಿ ಏನಾಗಿರುತ್ತೆ ಅಂದರೆ ಡಾಮಿನೆಂಟ್, ಡಿಪ್ಲಾಯ್ಡ್, ಸ್ಪೋರೋಫೈಟ್, ವ್ಯಾಸ್ಕ್ಯುಲಾರ್ ಪ್ಲಾಂಟ್. ಸೊ ಹೇಗೆ ಟೆರಿಡೋಫೈಟಲ್ಲಿ ಏನು ಹೇಳ್ರಿ? ಡಾಮಿನೆಂಟ್ ಸ್ಪೋರೋಫೈಟಿಕ್ ಸ್ಟೇಜ್ ಪ್ರೆಸೆನ್ಸ್ ಇರುತ್ತೋ 2n ಕಂಡೀಷನ್ಸ್ ಅದು, ಅದೇ ರೀತಿ ಏನು ಹೇಳ್ರಿ? ವ್ಯಾಸ್ಕ್ಯುಲರ್ ಟಿಶ್ಯೂನು ಅದರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇದರಲ್ಲಿ ಮೇಜರ್ ಆಗಿ ಒಂದು ಡಿಫ್ರೆನ್ಸ್ ಏನಂದರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ರೆಡ್ಯೂಸ್ಡ್. ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಂದರೆ ರೆಡ್ಯೂಸ್ಡ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಡಿ. ಸೊ ಇದು ಎ. ಅದರಿಂದ ಎಗೆ ಏನು ಹೇಳ್ರಿ? ಡಿ. A2, B3, C4 ಆ್ಯಂಡ್ ಡಿ ಕಮ್ಮಿಂಗ್ ಅಂಡರ್ 1. ಅದರಿಂದ ಆನ್ಸರ್ ಬಂದೇನು ಹೇಳ್ರಿ? ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ನಮಗೇನು ಹೇಳ್ರಿ? ಗ್ಯಾಮೆಟೋಫೈಟಿಕ್ ಡಾಮಿನೆಂಟಿಗೆ ಲೈಫ್ ಸೈಕಲ್ಗೆ ಎಕ್ಸಾಂಪಲ್ ಯಾವುದು? ನಮ್ಮದು ಬ್ರಯೋಫೈಟ್ಸ್ ಅಲಾಂಗ್ ವಿತ್ ದಿ ಆಲ್ಗೆದಲ್ಲಿ ಮತ್ತು ಬ್ರಯೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟಿಕ್ ಡಾಮಿನೆಂಟ್ ಪ್ರೆಸೆನ್ಸ್ ಇದ್ದರೆ, ಅದೇ ಟೆರಿಡೋಫೈಟಲ್ಲಿ ಮತ್ತು ಜಿಮ್ನೋಸ್ಪಮ್ಸಲ್ಲಿ ಏನಾಗಿರುತ್ತೆ ಹೇಳ್ರಿ? ಸ್ಪೋರೋಫೈಟಿಕ್ ಡಾಮಿನೆಂಟ್ ಫೇಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ 5th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸ್ಟ್ರೋಬಿಲೈ ಆರ್ ಕೋನ್ಸ್ ಆರ್ ಫೌಂಡ್ ಇನ್. ಸೊ ಇಲ್ಲಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಹೇಳಿದ್ದಾರೆ. ಸ್ಟ್ರೋಬಿಲೈ ಆರ್ ಕೋನ್ಸ್ ಆರ್ ಫೌಂಡ್ ಇನ್. ಸ್ಟ್ರೋಬಿಲೈ ಮತ್ತು ಕೋನ್ಸು ಯಾವ ಟೆರಿಡೋಫೈಟನ್ ಮೆಂಬರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದೆ ಹೇಳಿ ನಾವು ನೋಡಬೇಕು. ಯಾವಾಗ ಕೇಳಿರುವಂಥದ್ದು? 2020 ಕೇಳಿರುವಂಥ ಕ್ವಶನ್.
ಸೊ ಫಸ್ಟು ಸ್ಟ್ರೋಬಿಲೈ ಆರ್ ಕೋನನ್ನು ನೋಡ್ಲಿಕ್ಕೆ ಹೋದಾಗ ಸ್ಟ್ರೋಬಿಲೈ ಆರ್ ಕೋನ್ಸ್ ಆರ್ ಏನು ಹೇಳ್ರಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಸ್ಟ್ರೋಬಿಲೈ ಮತ್ತು ಕೋನ್ಸ್ ಏನು ಬರುತ್ತೆ ಹೇಳ್ರಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸಲ್ಲಿ ಬರ್ತಾ ಹೋಗಿರತ್ತೆ. ಮೇನ್ಲಿ ಪ್ರೆಸೆಂಟ್ ಇನ್ ಟೆರಡೋಫೈಟ್ ಮತ್ತು ಜಿಮ್ನೋಸ್ಪರ್ಮ್. ಸೊ ಯಾವುದರಲ್ಲಿ ಪ್ರೆಸೆನ್ಸ್ ಇರುತ್ತೆ ಟೆರಡೋಫೈಟ್ ಮತ್ತು ಜಿಮ್ನೋಸ್ಪರ್ಮ್ ಕಿಂಗ್ಡಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಹೇಗಿರತ್ತಂದರೆ ಟೈಟ್ಲಿ ಪ್ಯಾಕ್ಡ್ ವಿತ್ ಸ್ಪೋರೋಫಿಲ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸ್ಪೋರೋಫಿಲ್ ಆರ್ ಲೀಫ್ ಇಂದ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಟೈಟ್ಲಿ ಪ್ಯಾಕ್ ಆಗಿರುತ್ತೆ. ಸೊ ಅಂಥವನ್ನು ಕಾಮನ್ ಆಗಿ ಸ್ಟ್ರೋಬಿಲೈ ಆರ್ ಕೋನ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಯಾವುದರಲ್ಲಿ ಪ್ರೆಸೆನ್ಸ್ ಇರುತ್ತೆ ಟೆರಡೋಫೈಟ್ ಮತ್ತು ಜಿಮ್ನೋಸ್ಪರ್ಮ್. ಸೊ ನಾವು ಟೆರಡೋಫೈಟನ್ನು ನೋಡ್ತಿದ್ವಿ. ಟೆರಡೋಫೈಟಲ್ಲಿ ಮೇನ್ಲಿ ಇಕ್ವಿಸಿಟಮ್, ನೆಕ್ಸ್ಟ್ ಬರುವಂಥದ್ದು ಸೆಲಾಜಿನೆಲ್ಲಾ, ನೆಕ್ಸ್ಟ್ ಇನ್ನೊಂದು ಲೈಕೋಪೋಡಿಯಂ. ಸೊ ಈ ಮೂರು ಟೆರಡೋಫೈಟಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸ್ಟ್ರೋಬಿಲೈ ಆರ್ ಕೋನ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಮೇನ್ಲಿ ಏನಾಗಿರುತ್ತೆ ಅಂದರೆ ಏರಿಯಲ್ ಪಾರ್ಟ್ ಪ್ರೆಸೆನ್ಸ್ ಇರುತ್ತೆ. ಏರಿಯಲ್ನ ಪಾರ್ಟ್ನ ಎಟ್ ದ ಟಿಪ್ ರೀಜನ್ಸಲ್ಲಿ ಒಂದು ಕೋನ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಈ ಕೋನ್ ಲೈಕ್ ಸ್ಟ್ರಕ್ಚರ್ಸ್ಗೆ ಏನಾಗಿರುತ್ತೆ ಅಂದರೆ ಪ್ರೊಟೆಕ್ಷನ್ ಆಗಿ ಲೀವ್ಸ್ ಪ್ರೆಸೆನ್ಸ್ ಇರುತ್ತೆ. ಈ ಲೀವ್ಸ್ಗೆ ಸ್ಪೋರೋಫಿಲ್ಸ್ ಹೇಳಿ ಕರಿತೀವಿ. ಈ ರೀಪ್ರೊಡಕ್ಟಿವ್ ಬಾಡಿಗೆ ಸ್ಟ್ರೋಬಿಲೈ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಫಸ್ಟು ಸಾಲ್ವಿನಿಯಾನ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಸಾಲ್ವಿನಿಯಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟ್, ಮೇನ್ಲಿ ಅಕ್ವೇಟಿಕ್ ಫರ್ನಲ್ಲಿ ಬರುತ್ತೆ. ಮೇನ್ಲಿ ಪ್ರೆಸೆಂಟ್ ಏನೇನು ಹೇಳ್ರಿ ಹಿಟರೋ ಸ್ಪೋರಸ್ ನೇಚರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದೇ ಕ್ಯಾನಾಟ್ ಪ್ರೊಡ್ಯೂಸ್ ಏನೇನಿರಿ ಸ್ಟ್ರೋಬಿಲೈ ಆರ್ ಕೋನ್ಸ್. ಸೊ ಸ್ಟ್ರೋಬಿಲೈ ಮತ್ತು ಕೋನ್ಸನ್ನು ಪ್ರೊಡಕ್ಷನ್ ಮಾಡಲ್ಲ. ಸೊ ಸಾಲ್ವಿನಿಯಾ ಅಕ್ವೇಟಿಕ್ ಫರ್ನಲ್ಲಿ ಬರುತ್ತೆ. ಮೇನ್ಲಿ ಏನು ಹೇಳ್ರಿ ಹಿಟ್ರೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಯಾವುದೇ ಕಾರಣಕ್ಕೆ ಇವು ಸ್ಟ್ರೋಬಿಲೈ ಆರ್ ಕೋನ್ಸನ್ನು ಡ್ಯೂರಿಂಗ್ ದ ಟೈಮ್ ಆಫ್ ರಿಪ್ರೊಡಕ್ಷನ್ಸಲ್ಲಿ ಪ್ರೊಡಕ್ಷನ್ ಮಾಡಲ್ಲ. ಮೇನ್ಲಿ ಪ್ರೊಡ್ಯೂಸ್ ಸ್ಪೊರಾಂಜಿಯಾ. ಸೊ ಸ್ಪೊರಾಂಜಿಯಾನ ಕಾಮನ್ ಆಗಿದ್ದು ಪ್ರೊಡಕ್ಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾನೆ, ಆಪ್ಷನ್ ಯಾವ್ದು ಕೊಟ್ಟಿದ್ದಾನೆ ಟೀರಿಸ್ ಅನ್ನು ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಟೀರಿಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಟೀರಾಪ್ಸಿಡಾದಲ್ಲಿ ಬರುತ್ತೆ. ಸೊ ಟೀರಾಪ್ಸಿಡಾ ಕಮಿಂಗ್ ಅಂಡರ್ ಏನು ಹೇಳ್ರಿ ಹೋಮೋಸ್ಪೋರಸ್. ಕಾಮನ್ ಆಗಿ ಹೋಮೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಆಲ್ಸೋ ಡು ನಾಟ್ ಪ್ರೊಡ್ಯೂಸ್ ಸ್ಟ್ರೋಬಿಲೈ ಆರ್ ಕೋನ್ಸ್. ಸೊ ಸ್ಟ್ರೋಬಿಲೈಸ್ ಆರ್ ಕೋನ್ಸನ್ನು ಪ್ರೊಡಕ್ಷನ್ ಮಾಡಲ್ಲ. ಸೊ ಎಕ್ಸಾಂಪಲ್ ಕೊಡಬೇಕಂದ್ರೆ ಕಾಮನ್ ಆಗಿ ಏನು ಹೇಳ್ರಿ ಟೀರಿಸ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಏನು ಹೇಳ್ರಿ ಅಡಿಯಾಂಟಮ್ ಬರುತ್ತೆ ಅಥವಾ ಡ್ರೈಯಾಪ್ಟೆರಿಸ್ ಬರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಲೀವ್ಸ್ನ ಬಿನೀತ್ ರೀಜನ್ಸಲ್ಲಿ ಅಥವಾ ವೆಂಟ್ರಲ್ ಸೈಡ್ಸಲ್ಲಿ ಏನಾಗಿರುತ್ತೆ ಅಂದರೆ ಆ ಡಾಟೆಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಈ ಡಾಟೆಡ್ ಲೈಕ್ ಸ್ಟ್ರಕ್ಚರ್ಸನ್ನೇ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸ್ಪೊರಾಂಜಿಯಾ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ, ಅಥವಾ ಸೋರೈ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಸೋರೈ ಆರ್ ಸ್ಪೊರಾಂಜಿ ಹೇಳಿ ಕರಿತೀವಿ. ಎಲ್ಲಿ ಹೇಳ್ರಿ ಅಡಿಯಾಂಟಮ್ ಆಗಿರ್ಬೋದು ಅಥವಾ ಡಯಾಪ್ಟೆರಿಸ್ ಆಗಿರ್ಬೋದು ಅಥವಾ ಟೀರಿಸ್ ಆಗಿರ್ಬೋದು. ಟೀರಿಸ್ನ ಲೀಫ್ನ ಬಿನೀತ್ ರೀಜನ್ಸಲ್ಲಿ ಅಥವಾ ವೆಂಟ್ರಲ್ ಸೈಡ್ ರೀಜನ್ಸಲ್ಲಿ ಆ ಪೆರಿಪೆರಲ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ಆ ಡಾಟೆಡ್ ಲೈಕ್ ಬ್ಲ್ಯಾಕ್ ಡಾಟೆಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಆ ಡಾಟೆಡ್ ಲೈಕ್ ಸ್ಟ್ರಕ್ಚರ್ಸನ್ನೇ ಕಾಮನ್ ಆಗಿ ಸ್ಪೊರಾಂಜಿ ಹೇಳಿ ಕರಿತೀವಿ ಆರ್ ಸೋರೈ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಸ್ಟ್ರಕ್ಚರ್ಸ್ಗೆ ಯಾವುದೇ ಕಾರಣಕ್ಕೂ ನಾವು ಸ್ಟ್ರೋಬಿಲೈ ಆರ್ ಕೋನ್ಸ್ ಹೇಳಿ ಕರೆಯಲ್ಲ. ಸೊ ಅದರಿಂದ ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಮಾರ್ಕ್ಯಾನ್ಶಿಯಾನ ಕೊಟ್ಟಿದ್ದಾನೆ. ಸೊ ಮಾರ್ಕ್ಯಾನ್ಶಿಯಾ ಡು ನಾಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟಲ್ಲಿ ಬರಲ್ಲ. ಮಾರ್ಕ್ಯಾನ್ಶಿಯಾ ಕಮಿಂಗ್ ಅಂಡರ್ ಬ್ರಯೋಫೈಟ್ಸ್. ಸೊ ಮಾರ್ಕ್ಯಾನ್ಶಿಯಾ ಬ್ರಯೋಫೈಟ್ಸಲ್ಲಿ ಬರುತ್ತೆ. ಸೊ ಬ್ರಯೋಫೈಟ್ಸ್ ಹ್ಯಾವಿಂಗ್ ಏನು ಹೇಳ್ರಿ ಟೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೀಪ್ರೊಡಕ್ಷನ್. ಫಸ್ಟ್ ಬರುವಂಥದ್ದು ಅಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ಅಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ಸಲ್ಲಿ ಗೆಮ್ಮೆ. ಸೊ ಗೆಮ್ಮೆ ಕಪ್ಸ್ ಪ್ರೊಡಕ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಕ್ಷುವಲ್ ರೀಪ್ರೊಡಕ್ಷನ್ಸಲ್ಲಿ ಪ್ರೊಡಕ್ಷನ್ಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟೋಫೈಟ್. ಸೊ ಮೇಲಲ್ಲಿ ಆ್ಯಂಥೆರೋಜುವೈಡ್ಸು, ಫೀಮೇಲಲ್ಲಿ ಏನು ಹೇಳ್ರಿ ಎಗ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಅದರಿಂದ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗೆ ಯಾವುದೇ ಕಾರಣಕ್ಕೂ ಸ್ಟ್ರೋಬಿಲೈ ಆರ್ ಕೋನ್ ಮೇಲೆ ಬರಲ್ಲ. ಲಾಸ್ಟು ಇಕ್ವಿಸಿಟಮ್. ಸೊ ಇಕ್ವಿಸಿಟಮ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟನ್ ಮೆಂಬರ್ಸ್ನಲ್ಲಿ ಬರುತ್ತೆ. ಸೊ ಟೆರಡೋಫೈಟಲ್ಸ್ನಲ್ಲಿ ಮೇನ್ಲಿ ಸೈಪೆನಾಪ್ಸಿಡಾ ಮೆಂಬರ್ಸ್ನಲ್ಲಿ ಬರುತ್ತೆ. ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹಾರ್ಸ್ ಟೇಲ್ ಹೇಳಿ ಕರಿತೀವಿ. ಸೊ ಇಟ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಹೋಮೋಸ್ಪೋರಸ್. ಸೊ ಹೋಮೋಸ್ಪೋರಸ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದ್ದು, ಬಟ್ ಇಲ್ಲೇನಾಗಿರುತ್ತೆ ಅಂದರೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಸ್ಟ್ರೋಬಿಲೈ ಆರ್ ಕೋನ್ಸ್ ಹೇಳಿ ಕರಿತೀವಿ. ಇಕ್ವಿಸಿಟಮ್ನ ಏರಿಯಲ್ ಪಾರ್ಟ್ ಆಫ್ ದ ಸ್ಟೆಮ್ ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಟಿಪ್ ರೀಜನ್ಸಲ್ಲಿ
ಲೀವ್ಸ್ ಏನಾಗಿರುತ್ತೆ ಅಂದರೆ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿರುತ್ತೆ. ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿದ್ದ ಲೀವ್ಸ್ನ ಮಧ್ಯ ರೀಜನ್ಸಲ್ಲಿ, ಮಿಡಲ್ ರೀಜನ್ಸಲ್ಲಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ದಟ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಸ್ಟ್ರೋಬಿಲೈ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಅದರಿಂದ ಸ್ಟ್ರೋಬಿಲೈಸ್ ಆರ್ ಕೋನ್ಸ್ ಆರ್ ಫೌಂಡ್ ಇನ್ ಇಕ್ವಿಸಿಟಮ್. ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಸೊ 6th ಒಂದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಇನ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಡೋಫೈಟ್ ಟ್ರಾನ್ಸ್ಪೋರ್ಟ್ ಆಫ್ ಮೇಲ್ ಗ್ಯಾಮೆಟ್ಸ್ ರಿಕ್ವೈರ್ಡ್. ಸೊ ಬ್ರಯೋಫೈಟ್ ಮತ್ತು ಟೆರಡೋಫೈಟ್ನ ಮೇಲ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟೇಷನ್ಗೆ ಕಾಮನ್ ಆಗಿ ಏನು ಬೇಕು ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂಥದ್ದು? 2016 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಬ್ರಯೋಫೈಟ್ ಮತ್ತು ಟೆರಡೋಫೈಟಲ್ಲಿ ಏನಾಗಿರುತ್ತೆ ಅಂದರೆ, ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಜಸ್ ಬರುತ್ತೆ. ಇನ್ನೊಂದು ಫಸ್ಟ್ ಬರುವಂಥದ್ದು ಗ್ಯಾಮೆಟೋಫೈಟಿಕ್ ಸ್ಟೇಜ್. ಸೊ ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಏನು ಹೇಳ್ರಿ? ಸ್ಪೋರೋಫೈಟಿಕ್. ಸೊ ಸ್ಪೋರೋಫೈಟಿಕ್ ಸ್ಟೇಜ್. ಸೊ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಆಲ್ವೇಸ್ ಪ್ರೆಸೆಂಟ್ ಇನ್ ಎನ್ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇತ್ತು. ಸ್ಪೋರೋಫೈಟಿಕ್ ಸ್ಟೇಜ್ ಏನಾಗಿರುತ್ತೆ ಅಂದರೆ ಡಿಪ್ಲಾಯ್ಡ್ ಕಂಡೀಷನ್. ಸೊ ಇನಿಷಿಯಲಿ 2n ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಗ್ಯಾಮೆಟೋಫೈಟ್ ಏನು ಮಾಡುತ್ತೆ ಹೇಳ್ರಿ? ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟನ್ನು ಪ್ರೊಡಕ್ಷನ್ ಮಾಡಿದರೆ, ಸ್ಪೋರೋಫೈಟ್ಸ್ ಏನು ಮಾಡುತ್ತೆ ಹೇಳ್ರಿ? ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಇನಿಷಿಯಲಿ ಬ್ರಯೋಫೈಟ್ ಮತ್ತು ಟೆರಡೋಫೈಟಲ್ಲಿ ಮೇಲ್ ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಬೈಫ್ಲಾಜಿಲೇಟೆಡ್. ದರ 2 ಫ್ಲಾಜೆಲ್ಲ ಪ್ರೆಸೆನ್ಸ್ ಇರುತ್ತೆ. ಬೈಫ್ಲಾಜಿಲೇಟೆಡ್ ಕಂಡೀಷನ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಇಟ್ ಡಿಟ್ಯಾಚಸ್ ಫ್ರಮ್ ದಿ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟಿಂದ ಡಿಟ್ಯಾಚ್ ಆಗಿರುತ್ತೆ. ಬಟ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ನ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಆರ್ಕಿಗೋನಿ ಹೇಳಿ ಕರಿತೀವಿ. ಸೊ ಈ ಆರ್ಕಿಗೋನಿ ಏನಾಗಿರುತ್ತೆ ಅಂದರೆ ಪೇರೆಂಟಲ್ ಪ್ಲಾಂಟಿಗೆ ಅಟ್ಯಾಚ್ ಆಗಿರುತ್ತೆ. ಈ ರೀತಿ ಕೋನ್ ಲೆಗ್ ಸ್ಟ್ರಕ್ಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಪೇರೆಂಟಲ್ ಪ್ಲಾಂಟಿಗೆ ಅಟ್ಯಾಚ್ಡ್ ಕಂಡೀಷನ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಈ ಆಂಥ್ರೋಜೋವೈಡ್ಸು ಫೀಮೇಲ್ ಅಥವಾ ಎಗ್ ಕಡೆ ಮೂವ್ಮೆಂಟ್ ಆಗಲಿಕ್ಕೆ ಒಂದು ಪಾಲಿನೇಟಿಂಗ್ ಏಜೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಪಾಲಿನೇಟಿಂಗ್ ಏಜೆಂಟೇ ಯಾವುದು ಹೇಳಿ ನಮ್ಗೆ ಏನು ಮಾಡಿದ್ದಾರೆ ಅಂದರೆ ಈ ಕ್ವಶನ್ಸಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ, ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಬರ್ಡ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಬರ್ಡ್ಸ್ ಥ್ರೂ ಏನು ಹೇಳ್ರಿ? ಬ್ರಯೋಫೈಟಲ್ಲಿ ಮತ್ತು ಟೆರಡೋಫೈಟಲ್ಲಿ ಪಾಲಿನೇಷನ್ ಆಗಲ್ಲ. ಬಿಕಾಸ್ ಆಫ್ ಆಂಥ್ರೋಜೋಯಿಡ್ಸ್ ಏನಾಗಿರುತ್ತೆ ಅಂದರೆ ವೆರಿ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ರಿ? ಬರ್ಡ್ ಥ್ರೂ ಪಾಲಿನೇಷನ್ ಆಗಬೇಕು ಅಂದರೆ ಇನಿಷಿಯಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗಿರುತ್ತೆ ಅಂದರೆ ಕಲರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಬೇಕು, ಅಥವಾ ಏನು ಹೇಳ್ರಿ ಹೈಲಿ ಫ್ರ್ಯಾಗ್ಮೆಂಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಬೇಕು, ಫ್ರ್ಯಾಗ್ಮೆಂಟೆಡ್ ಆಗಿರಬೇಕು, ಅಥವಾ ಏನು ಹೇಳ್ರಿ ಅಟ್ರಾಕ್ಟಿವ್ ಆಗಿರಬೇಕು. ಸೊ ಇವೆಲ್ಲ ಏನು ಹೇಳ್ರಿ ಬರ್ಡ್ ಪಾಲಿನೇಷನ್ನ ಕ್ಯಾರೆಕ್ಟ್ರಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಏನು ಹೇಳ್ರಿ ಒಂದು ಹೈಲಿ ಕಲರ್ ವೆರಿ ಅಟ್ರಾಕ್ಟಿವ್ ಕಲರ್ ಪ್ರೆಸೆನ್ಸ್ ಇರಬೇಕು, ಫ್ರ್ಯಾಗ್ರೆನ್ಸ್ ಪ್ರೆಸೆನ್ಸ್ ಇರಬೇಕು, ಫ್ಲವರ್ಸ್ ಏನು ಹೇಳ್ರಿ ಅಟ್ರಾಕ್ಟಿವ್ ಆಗಿರಬೇಕು. ನೆಕ್ಸ್ಟ್ ಏನು ಹೇಳ್ರಿ ಶುಗರಿ ಶಿರಪ್. ಸೊ ಇನಿಷಿಯಲಿ ಶುಗರಿ ಸಿರಪ್ ಕಾಮನ್ ಆಗಿ ಏನಾಗಿರ್ಬೇಕು ಹೇಳ್ರಿ ಫ್ಲವರ್ಸಲ್ಲಿ ಪ್ರೆಸೆನ್ಸ್ ಇರಬೇಕು. ಈ ಬರ್ಡ್ ಥ್ರೂ ಪಾಲಿನೇಷನ್ಸ್ ಎಲ್ಲಾಗಿರುತ್ತೆ? ಮೇನ್ಲಿ ಎಂಜಿಯೋಸ್ಪರ್ಮ್ಸ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಬರ್ಡ್ಸ್ ಥ್ರೂ ಪಾಲಿನೇಷನ್ ಆಗುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಆರ್ನಿಥೋಫಿಲಿ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಬ್ರಯೋಫೈಟ್ಸಲ್ಲಿ ಟೆರಡೋಫೈಟ್ಸಲ್ಲಿ ಬರ್ಡ್ಸ್ ಥ್ರೂ ಪಾಲಿನೇಷನ್ ಆಗಲ್ಲ. ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ? ವಾಟರ್ ಹೇಳಿ ಕೊಟ್ಟಿದ್ದಾನೆ. ಇದು ಕರೆಕ್ಟ್ ಆನ್ಸರ್. ಸೊ ಬಿಕಾಸ್ ಆಫ್ ಏನು ಹೇಳ್ರಿ ಬ್ರಯೋಫೈಟಲ್ಲಿ ಟೆರಡೋಫೈಟಲ್ಲಿ ಆಂಥ್ರೋಜೋಯಿಡ್ಸ್ ಏನು ಪ್ರೊಡಕ್ಷನ್ ಆಗಿರುತ್ತೋ ಆಂಥ್ರೋಜೋಯಿಡ್ಸ್ ಏನಾಗಿರುತ್ತೆ ಅಂದರೆ ವಾಟ್ರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪ್ಲಾಜಲ್ಲೂ ಪ್ರೆಸೆನ್ಸ್ ಇರುತ್ತೆ. ಈ ಪ್ಲಾಜಲ್ ಏನು ಮಾಡುತ್ತೆ ಅಂದರೆ ವಿತ್ ದ ಹೆಲ್ಪ್ ಆಫ್ ಅ ಲೇಯರ್ ಆಫ್ ವಾಟರ್. ಸೊ ಒಂದು ಲೇಯರ್ ಆಫ್ ವಾಟರನ್ನು ಯುಟಿಲೈಸೇಷನ್ ಮಾಡಿಕೊಂಡು ಆಂಥ್ರೋಜೋಯಿಡ್ಸ್ ಎಗ್ ಕಡೆ ಮೂವ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಏನು ಹೇಳ್ರಿ ಬ್ರಯೋಫೈಟ್ಸಲ್ಲಿ ಟೆರಡೋಫೈಟಲ್ಲಿ ಮೇಲ್ ಗ್ಯಾಮೆಟೋಫೈಟ್ ದಟ್ ಇಸ್ ಆಂಥ್ರೋಜೋಯಿಡ್ಸ್ ಎಗ್ ಕಡೆ ಮೂವ್ ಆಗಲಿಕ್ಕೆ ವಾಟರ್ ರಿಕ್ವೈರ್ಮೆಂಟ್ ಇರುತ್ತೆ. ದೀಸ್ ಕೈಂಡ್ಸ್ ಆಫ್ ಪಾಲಿನೇಷನ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಹೈಡ್ರೋಫಿಲಿ. ಸೊ ಈ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹೈಡ್ರೋಫಿಲಿ ಹೇಳಿ ಕರಿತೀವಿ. ಹೈಡ್ರೋಫಿಲಿ ನಥಿಂಗ್ ಬಟ್ ವಾಟರ್ ಥ್ರೂ ಪಾಲಿನೇಷನ್. ಸೊ ಇದು ಎಂಜಿಯೋಸ್ಪರ್ಮ್ಸಲ್ಲೂ ಪ್ರೆಸೆನ್ಸ್ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಆಗಿ ಬ್ರಯೋಫೈಟ್ ಮತ್ತು ಟೆರಡೋಫೈಟಲ್ಲಿ ನಾವು ಅಬ್ಸರ್ವ್ ಮಾಡೋದು. ಸೊ ಆದ್ರಿಂದನೇ ಏನು ಕರಿತೀವಿ ಅಂದರೆ ಬ್ರಯೋಫೈಟನ್ನು ಕಾಮನ್ ಆಗಿ ಎಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಹೇಳಿ ಕರಿತೀವಿ. ಸೊ ಇನಿಷಿಯಲಿ ಎಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬರುವಂಥದ್ದು ವಿಂಡ್ ಪಾಲಿನೇಷನ್. ಸೊ ವಿಂಡ್ ಪಾಲಿನೇಷನ್ ಕಾಮನ್ ಆಗಿ ಎಲ್ಲಿರುತ್ತೆ ಅಂದರೆ ಒಂದು ಎಂಜಿಯೋಸ್ಪರ್ಮ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇನ್ನೊಂದು ಏನು ಬರುತ್ತೆ ಅಂದರೆ ಕಾಮನ್ ಆಗಿ ಪ್ರೆಸೆನ್ಸ್ ಇರುವಂಥದ್ದು ಜಿಮ್ನೋಸ್ಪರ್ಮ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ವಿಂಡ್ ಥ್ರೂ ಪಾಲಿನೇಷನ್ಗೆ ಅನಿಮೋಫಿಲಿ ಕಾಮನ್ ಆಗಿ ಅನಿಮೋಫಿಲಿ ಹೇಳಿ ಕರಿತೀವಿ. ಲಾಸ್ಟ್ ಬರುವಂಥದ್ದು ಇನ್ಸೆಕ್ಟ್. ಸೊ ಇನ್ಸೆಕ್ಟ್ ಥ್ರೂ ಪಾಲಿನೇಷನ್ ಮೆಜಾರಿಟಿ ಆಫ್ ದಿ ಎಂಜಿಯೋಸ್ಪರ್ಮ್.
ಸೊ ಎಂಜಿಯೋಸ್ಪರ್ಮ್ಸಲ್ಲಿ ವೆರಿ ಹೈ ರೇಟಲ್ಲಿ ಪಾಲಿನೇಷನ್ ಆಗುವುದು ಹೇಳ್ರಿ ಇನ್ಸೆಕ್ಟ್ ಥ್ರೂ ಪಾಲಿನೇಷನ್ಸ್ ಆಗಿರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ಎನಿಮೋಫಿಲಿ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ, ವಾಟರ್ ರಿಕ್ವೈರ್ ಫಾರ್ ದಿ ಏನು ಹೇಳ್ರಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಮೇಲ್ ಗ್ಯಾಮೆಟ್ಸ್ ಇನ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ 7th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸಿಂಗ್ಯಾಮಿ ಕ್ಯಾನ್ ಅಕರ್ ಔಟ್ಸೈಡ್ ದಿ ಬಾಡಿ ಆಫ್ ಆರ್ಗ್ಯಾನಿಸಮ್ ಇನ್. ಸೊ ಇನಿಷಿಯಲಿ ಸಿಂಗ್ಯಾಮಿ ಕಾಮನ್ ಆಗಿ ಯಾವ ಆರ್ಗ್ಯಾನಿಸಮಲ್ಲಿ ಆಗತ್ತೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥದ್ದು 2013 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸಿಂಗ್ಯಾಮಿ ಅಂದರೆ ಏನು ನೋಡುವ. ಸೊ ಸಿಂಗ್ಯಾಮಿ ನಥಿಂಗ್ ಬಟ್ ಏನು ಹೇಳ್ರಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೊ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟು ಫ್ಯೂಸ್ ಆಗುವಂಥ ಪ್ರೊಸೆಸ್ಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿಂಗ್ಯಾಮಿ. ಫೀಮೇಲ್ ಆ್ಯಂಡ್ ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಜೈಗೋಟ್. ಸೊ ಜೈಗೋಟ್ ಪ್ರೊಡಕ್ಷನ್ ಆಗುವಂಥ ಮೆಥಡ್ಸಿಗೆ ದಟ್ ಈಸ್ ಟೈಪ್ ಆಫ್ ಫರ್ಟಿಲೈಸೇಷನ್ಗೆ ಕಾಮನ್ ಆಗಿ ಸಿಂಗ್ಯಾಮ್ ಹೇಳಿ ಕರಿತೀವಿ. ಇಟ್ಸ್ ಆಲ್ವೇಸ್ ಹ್ಯಾಪನ್ಡ್ ಇನ್ ಔಟ್ಸೈಡ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್. ಔಟ್ಸೈಡ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಔಟ್ಸೈಡ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಆಗತ್ತೆ. ಸೊ ಇಂಥ ಸಿಂಗ್ಯಾಮಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ಆರ್ಗ್ಯಾನಿಸಮಲ್ಲಿ ಕಾಮನ್ ಆಗಿ ಹ್ಯಾಪೆಂಡ್ ಆಗತ್ತೆ ನೋಡುವ. ಫಸ್ಟು ಮಾಸಸ್. ಸೊ ಮಾಸಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲಿ ಮಾಸಸ್ ಬರ್ತಾ ಹೋಗಿರುತ್ತೆ. ಎಕ್ಸಾಂಪಲ್ಸ್ ಯಾವುದು ನಮ್ಮದು ಫಿನೇರಿಯಾ, ನೆಕ್ಸ್ಟ್ ಬರುವಂಥದ್ದು ಸ್ಪ್ಯಾಗ್ನಮ್. ಸೊ ಸ್ಪಿನೇರಿಯಾ ಮತ್ತು ಸ್ಪ್ಯಾಗ್ನಮ್ಮು ಕಾಮನ್ ಆಗಿ ಏನು ಬರುತ್ತೆ ಅಂದರೆ ಮಾಸಸ್ಗೆ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಮಾಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಮೇಲ್ ಗ್ಯಾಮೆಟೋಫೈಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಆಂಥೆರೋಜುವೈಡ್ಸ್ ಹೇಳಿ ಕರೆದ್ರೆ, ಫೀಮೇಲನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಎಗ್ ಹೇಳಿ ಕಾಮನ್ ಆಗಿ ಕರಿತೀವಿ ಅಥವಾ ಆರ್ಕಿಗೋನಿಯಲ್ ಸೆಲ್ ಹೇಳಿ ಕರಿತೀವಿ. ಸೊ ಆಂಥೆರೋಜುವೈಡ್ಸ್ ಲಿಬರೇಟೆಡ್, ಸೊ ಸಪ್ರೇಟೆಡ್ ಫ್ರಮ್ ದಿ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟಿಂದ ಸಪ್ರೇಟ್ ಆಗುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂದರೆ ಎಗ್ ಸೆಲ್ ಅಟ್ಯಾಚ್ ಇಟ್ ಸೆಲ್ಫ್ ಟು ದ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟಿಗೆ ಅಟ್ಯಾಚ್ಮೆಂಟೇ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಫರ್ಟಿಲೈಸೇಷನ್ ಆಗಲ್ಲ. ಸೊ ಸಿಂಗ್ಯಾಮಿ ಆಗಲ್ಲ. ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಸೊ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಲ್ಗೆ ಕೊಟ್ಟಿದ್ದಾನೆ. ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್. ದೆರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ದಟ್ ಈಸ್ ಐಸೋಗ್ಯಾಮಿ, ನೆಕ್ಸ್ಟ್ ಬರುವಂಥದ್ದು ಅನೈನ್ಸೋಗ್ಯಾಮಿ, ನೆಕ್ಸ್ಟ್ ಬರುವಂಥದ್ದು ಊಗ್ಯಾಮಿ. ಸೊ ಆಲ್ಗೆದಲ್ಲಿ ದೆರ್ ಆರ್ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಐಸೋಗ್ಯಾಮಿ, ಅನೈನ್ಸೋಗ್ಯಾಮಿ ಮತ್ತು ಊಗ್ಯಾಮಿ. ಐಸೋಗ್ಯಾಮಿದಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟ್ಸ್ ಪ್ರೆಸೆಂಟ್ ಇನ್ ಸೇಮ್ ಸೈಜ್. ಅನೈನ್ಸೋಗ್ಯಾಮಿದಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಸೈಜ್. ನೆಕ್ಸ್ಟ್ ಊಗ್ಯಾಮಿನಲ್ಲಿ ಏನಾಗಿರುತ್ತೆ ಅಂದರೆ ಮೇಲ್ ಗ್ಯಾಮೆಟ್ ಲಿಬರೇಟೆಡ್ separated from the parental plant but female gamete attached to the ಏನು ಹೇಳ್ರಿ ಇಟ್ ಸೆಲ್. ಸೊ ಫಿಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಅಂದರೆ ಪೇರೆಂಟಲ್ ಪ್ಲಾಂಟಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಊಗ್ಯಾಮಿ ಹೇಳಿ ಕರಿತೀವಿ. ಬಟ್ ಐಸೋಗ್ಯಾಮಿ ಮತ್ತು ಅನೈನ್ಸೋಗ್ಯಾಮಿದಲ್ಲಿ ಎರಡೂ ಕಂಡೀಷನ್ಸಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟ್ಸ್ ಬೋತ್ ಫಿಮೇಲ್ ಗ್ಯಾಮೆಟ್ ಅಲಾಂಗ್ ವಿತ್ ದಿ ಮೇಲ್ ಗ್ಯಾಮೆಟ್ ಡಿಟ್ಯಾಚಸ್ ಫ್ರಾಮ್ ದಿ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟಿಂದ ಡಿಟ್ಯಾಚಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅಥವಾ ಅಕ್ವೆಟಿಕ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ರಿಲೀಸ್ ಆಗಿರುತ್ತೆ. ಸೊ ಇನಿಷಿಯಲಿ ಮೇಲ್ ಗ್ಯಾಮೆಟ್ಸಲ್ಲಿ ಏನಾಗಿರುತ್ತೆ ಅಂದರೆ ಫ್ಲಾಜೆಲ್ಲ ಪ್ರೆಸೆನ್ಸ್ ಇರುತ್ತೆ. ಫಿಮೇಲ್ ಗ್ಯಾಮೆಟ್ಸ್ ಲಾರ್ಜ್ ಸೈಜಸ್ಸಲ್ಲಿ ಅಥವಾ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಈ ಮೇಲ್ ಗ್ಯಾಮೆಟ್ ಏನು ಮಾಡುತ್ತೆ ಅಂದರೆ ಮೂವ್ ಟುವರ್ಡ್ಸ್ ದಿ ಫಿಮೇಲ್ ಗ್ಯಾಮೆಟ್ ಇನ್ ಅಕ್ವೆಟಿಕ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಥವಾ ವಾಟರ್ ಪ್ರೆಸೆನ್ಸ್ ಇರುವಂಥ ರೀಸನ್ಸಲ್ಲಿ ಮೂವ್ ಆಗಿ ಏನಾಗಿರುತ್ತೆ ಅಂದರೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ರಿಸಲ್ಟ್ ಇನ್ ಟು ಫಾರ್ಮೇಷನ್ ಆಫ್ ಜೈಗೋಟ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಇಲ್ಲೇನಾಯ್ತು ಹೇಳ್ರಿ ಆಂಥ್ರೋಜೋವೈಡ್ಸ್ ಆರ್ ಮೇಲ್ ಗ್ಯಾಮೆಟೋಫೈಟ್ ಆಲ್ಸೋ ಪ್ರೆಸೆಂಟ್ ಇನ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಫೀಮೇಲ್ ಗ್ಯಾಮೆಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ದೀಸ್ ಕೈಂಡ್ಸ್ ಆಫ್ ಏನು ಹೇಳ್ರಿ ಫರ್ಟಿಲೈಸೇಷನ್ಗೆ ಕಾಮನ್ ಆಗಿ ಸಿಂಗ್ಯಾಮಿ ಹೇಳಿ ಕಾಮನ್ ಆಗಿ ಕರಿತೀವಿ. ಆದ್ದರಿಂದ ಸಿಂಗ್ಯಾಮಿ ಎಲ್ಲಿರುತ್ತೆ ಆಲ್ಗೆದಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ವಿಂಡ್. ಸೊ ವಿಂಡ್ ಏನು ಹೇಳ್ರಿ ವಿಂಡ್ ನಾಟ್ ಹೆಲ್ಪ್ಫುಲ್ ಫಾರ್ ದಿ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ಗೆ ಹೆಲ್ಪ್ಫುಲ್ ಆಗಿರಲ್ಲ, ಮೇನ್ಲಿ ಪಾಲಿನೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಎಸ್ ಎ ಪಾಲಿನೇಟಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಿರುತ್ತೆ. ಲಾಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆಂದರೆ ಫಂಗೈ. ಸೊ ಫಂಗೈಯಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಯಾವುದೇ ಕಾರಣಕ್ಕೂ ಪಾಲಿನೇಷನ್ ಆಗಲ್ಲ, ಫರ್ಟಿಲೈಸೇಷನ್ ಆಗಲ್ಲ. ಇಂಟರ್ನಲ್. ಸೊ ಇಂಟರ್ನಲ್ ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಅಥವಾ ವಿತಿನ್ ದ ಫಂಗೈ ಒಳಗೆ ಏನಾಗಿರುತ್ತೆ ಫರ್ಟಿಲೈಸೇಷನ್ ಆಗಿರುತ್ತೆ. ಆದ್ದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಆನ್ಸರ್ ಬಂದು ಆಪ್ಷನ್ ಬಿ ಆಲ್ಗೆದಲ್ಲಿ ಕಾಮನ್ ಆಗಿ ನಾವು ಸಿಂಗ್ಯಾಮಿಯನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 8.
ಕ್ವಶನ್ ನಂಬರ್ 8 ತಾನೇ ಏನು ಕೇಳಿದ್ದಾರೆ ಅಂದರೆ ದ ಪ್ಲಾಂಟ್ ಬಾಡಿ ಈಸ್ ಥ್ಯಾಲಾಯ್ಡ್ ಇನ್. ಸೊ ಥ್ಯಾಲಾಯ್ಡ್ ಪ್ಲಾಂಟ್ ಬಾಡಿ ಯಾವ ಏನು ಹೇಳ್ರಿ ಪ್ಲ್ಯಾಂಟಲ್ಲಿ ಇರತ್ತೆ ಹೇಳಿ ಕೇಳಿರುವಂಥದ್ದು 2013 ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಥ್ಯಾಲಾಯ್ಡ್ ಅಂದರೆ ಏನು ಹೇಳ್ರಿ, ಅನೇಬಲ್ ಟು ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಸೊ ಇನಿಷಿಯಲಿ ಪ್ಲ್ಯಾಂಟ್ ಬಾಡಿಯನ್ನು ನಾವೇನು ಹೇಳ್ರಿ ರೂಟ್, ಸ್ಟೆಮ್ ಮತ್ತು ಲೀವ್ಸ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗಿಲ್ಲ ಅಂದರೆ ಸೊ ಅಂಥ ಪ್ಲ್ಯಾಂಟ್ ಬಾಡಿಯನ್ನು ಕಾಮನ್ ಆಗಿ ಥ್ಯಾಲಾಯ್ಡ್ ಬಾಡಿ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಈ ಥ್ಯಾಲಾಯ್ಡ್ ಬಾಡಿಯಲ್ಲಿರುತ್ತೆ ಪ್ರಿಮಿಟಿವ್ ಪ್ಲ್ಯಾಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಪ್ರಿಮಿಟಿವ್ ಯಾವುದು, ಆಲ್ಗೆ ಮತ್ತು ಇನ್ನೊಂದು ಏನಂದರೆ ಬ್ರಯೋಫೈಟ್ಸ್. ಸೊ ಬ್ರಯೋಫೈಟ್ಸಲ್ಲಿ ಮತ್ತು ಆಲ್ಗೆದಲ್ಲಿ ಕಾಮನ್ ಆಗಿ ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ ಇರುತ್ತೆ. ಆಲ್ಗೆಗೆ ಎಕ್ಸಾಂಪಲ್ ಉಲ್ವಾ. ಸೊ ಉಲ್ವಾದಲ್ಲಿ ಥ್ಯಾಲಾಯ್ಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬ್ರಯೋಫೈಟ್ಸಲ್ಲಿ ಮೇನ್ಲಿ ಲಿವರ್ ವರ್ಟ್. ಸೊ ಲಿವರ್ ವರ್ಟಲ್ಲಿ ಮಾತ್ರ ಏನಾಗಿರುತ್ತೆ ಅಂದರೆ ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ ಪ್ರೆಸೆನ್ಸ್ ಇರುತ್ತೆ. ಸೊ ಲಿವರ್ ವರ್ಟಿಗೆ ಎಕ್ಸಾಂಪಲ್ ಒಂದು ರಿಕ್ಸಿಯಾ, ಇನ್ನೊಂದು ಮಾರ್ಕ್ಯಾನ್ಶಿಯಾ. ಸೊ ಇವೆರಡು ಏನಾಗಿರುತ್ತೆ ಅಂದರೆ ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಬ್ರಯೋಫೈಟಿಗೆ ಇನ್ನೊಂದು ಯಾವ್ದು ಹೇಳ್ರಿ, ಮಾಸಸ್ ಬರುತ್ತೆ. ಸೊ ಮಾಸಸ್ಸಿಗೆ ಎಕ್ಸಾಂಪಲ್ ಫಿನೇರಿಯಾ, ನೆಕ್ಸ್ಟ್ ಬರುವಂಥದ್ದು ಸ್ಪ್ಯಾಗ್ನಮ್, ನೆಕ್ಸ್ಟು ಪಾಲಿಟ್ರೈಕಮ್. ಸೊ ಇದರಲ್ಲಿ ನಾವೇನು ಮಾಡ್ಬೋದು ಅಂದರೆ ಪ್ಲ್ಯಾಂಟ್ ಬಾಡಿ ಕ್ಯಾನ್ ಡಿಫ್ರೆನ್ಷಿಯೇಟೆಡ್ ಇಂಟು ಲೀವ್ಸ್ ಅಲಾಂಗ್ ವಿತ್ ದಿ ಸ್ಟೆಮ್. ಸೊ ಲೀವ್ಸ್ ಮತ್ತು ಸ್ಟೆಮ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಬಟ್ ರೂಟ್ಸ್ ಏನಾಗಿರುತ್ತೆ ಅಂದರೆ ರೈಜಾಯ್ಡ್ಸ್. ಸೊ ರೈಜಾಯ್ಡ್ಸ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಆದ್ದರಿಂದ ನಾವೇನು ಹೇಳ್ರಿ ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ ಪ್ರೆಸೆಂಟ್ ಇನ್ ಆಲ್ಗೆ ಆರ್ ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲಿ ಮೇನ್ಲಿ ಲಿವರ್ ವರ್ಟಿಗೆ ಎಕ್ಸಾಂಪಲ್ ರಿಕ್ಸಿಯಾ ಮತ್ತು ಮಾರ್ಕ್ಯಾನ್ಶಿಯಾ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಸ್ಪ್ಯಾಗ್ನಮ್. ಸೊ ಸ್ಪ್ಯಾಗ್ನಮ್ ಕಮಿಂಗ್ ಅಂಡರ್ ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲಿ ಮಾಸಲ್ಲಿ ಬರುತ್ತೆ. ಮಾಸಲ್ಲಿ ಏನು ಮಾಡ್ಬೋದು ಅಂದರೆ ನಾವು ಲೀವ್ಸ್ ಮತ್ತು ಸ್ಟೆಮ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆದ್ದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ, ಸಾಲ್ವಿನಿಯಾ ಕೊಟ್ಟಿದ್ದಾನೆ. ಸಾಲ್ವಿನಿಯಾ ಕಮಿಂಗ್ ಅಂಡರ್ ಟೆರಡೋಫೈಟ್. ಸೊ ಟೆರಡೋಫೈಟಲ್ಲಿ ಬರುತ್ತೆ ಮೇನ್ಲಿ ಅಕ್ವೆಟಿಕ್ ಫಾರ್ನಲ್ಲಿ ಬರುತ್ತೆ. ಸೊ ಟೆರಡೋಫೈಟಲ್ಲಿ ನಾವು ಕ್ಲಿಯರ್ ಆಗಿ ಏನು ಮಾಡ್ಬೋದು ಅಂದರೆ ಪ್ಲ್ಯಾಂಟ್ ಬಾಡಿ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಮತ್ತು ಲೀವ್ಸ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಮಾರ್ಕ್ಯಾನ್ಶಿಯಾ ಕೊಟ್ಟಿದ್ದಾನೆ. ಮಾರ್ಕ್ಯಾನ್ಶಿಯಾ ಇಸ್ ಕರೆಕ್ಟ್ ಆನ್ಸರ್. ಸೊ ಇನಿಷಿಯಲಿ ಮಾರ್ಕ್ಯಾನ್ಶಿಯಾ ಕಮಿಂಗ್ ಅಂಡರ್ ಬ್ರಯೋಫೈಟಲ್ಲಿ ಬರುತ್ತೆ, ಮೇನ್ಲಿ ಲಿವರ್ ವರ್ಟಲ್ಲಿ ಬರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ನಮಗೆ ಪ್ಲ್ಯಾಂಟ್ ಬಾಡಿ ಏನಾಗಿರುತ್ತೆ ಅಂದರೆ ಥ್ಯಾಲಸ್ ನೇಚರ್ ಆರ್ ಫ್ಲ್ಯಾಟೆಡ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಲ್ಲಿ ನಾವು ಸ್ಟೆಮ್ ಯಾವುದು, ಲೀವ್ಸ್ ಆಗಿದ್ದು ಅಥವಾ ರೂಟ್ಸ್ ಯಾವುದು ಹೇಳಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗಲ್ಲ. ಸೊ ಅದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಫಿನೇರಿಯಾನ ಕೊಟ್ಟಿದ್ದಾನೆ. ಸೊ ಫಿನೇರಿಯಾ ಆಲ್ರೆಡಿ ಹೇಳಿದ್ದಾನೆ ಏನು ಹೇಳ್ರಿ, ಮಾಸಸ್ನಲ್ಲಿ ಬರುತ್ತೆ. ಮಾಸಸ್ನಲ್ಲಿ ಲೀವ್ಸ್ ಮತ್ತು ಸ್ಟೆಮ್ಮನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಬಟ್ ರೂಟ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗಲ್ಲ. ಆ ರೂಟ್ಸಿಗೆ ಕಾಮನ್ ಆಗಿ ರೈಜಾಯ್ಡ್ಸ್ ಹೇಳಿ ಕರಿತೀವಿ. ಸೊ ಅದರಿಂದ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ 9th ಕ್ವಶನ್ ಏನಿದೆ ಅಂದರೆ ಕಂಪೇರ್ ವಿತ್ ದಿ gametophytes of bryophytes, the gametophytes of vascular plants tends to be. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ಸ್ ಯಾವುದು ಹೇಳ್ರಿ, ನಮ್ಮದು ಬ್ರಯೋಫೈಟ್ನ ಗ್ಯಾಮೆಟೋಫೈಟಿಗೂ ನೆಕ್ಸ್ಟು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ನ ಗ್ಯಾಮೆಟೋಫೈಟಿಗೂ ಕಂಪ್ಯಾರಿಸನ್ ಮಾಡಿದಾಗ ಯಾವ ಕ್ಯಾರೆಕ್ಟ್ರು ಡಿಫ್ರೆಂಟ್ ಆಗಿದೆ ಅಂತೇಳಿ ಹೇಳಬೇಕು. ಸೊ ಯಾವಾಗ ಕೇಳಿರುವಂಥದ್ದು 2011 ಕೇಳಿರುವಂಥ ಕ್ವಶನ್. ಸೊ ಇಲ್ಲಿ ವ್ಯಾಸ್ಕ್ಯುಲರ್ ಪ್ಲಾಂಟ್ ಹೇಳಿ ಕೇಳಿದ್ದಾನೆ. ವ್ಯಾಸ್ಕ್ಯುಲರ್ ಪ್ಲಾಂಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಟೆರಡೋಫೈಟ್, ಜಿಮ್ನೋಸ್ಪಮ್ಸ್ ಅಲಾಂಗ್ ವಿತ್ ದಿ ಎಂಜಿಯೋಸ್ಪಮ್. ಸೊ ಈ ಮೂರು ಏನು ಬರುತ್ತೆ ಹೇಳ್ರಿ ನಮ್ಮದು ವ್ಯಾಸ್ಕ್ಯುಲರ್ ಪ್ಲಾಂಟಲ್ಲೇ ಬರ್ತಾ ಹೋಗಿರತ್ತೆ. ಸೊ ಫಸ್ಟು ವ್ಯಾಸ್ಕ್ಯುಲರ್ ಪ್ಲಾಂಟ್ ಇದ್ದು ನಾವು ಲೈಫ್ ಸೈಕಲನ್ನು ನೋಡ್ಲಿಕ್ಕೆ ಹೋದಾಗ ಮೇನ್ಲಿ ಟೆರಡೋಫೈಟನ್ನು ನೋಡ್ಲಿಕ್ಕೆ ಹೋದಾಗ ಟೆರಡೋಫೈಟಲ್ಲಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್. ಸೊ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಪ್ಲಾಂಟ್ ಬಾಡಿ ಕ್ಯಾನ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಮತ್ತು ಲೀವ್ಸ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಇನಿಷಿಯಲ್ ಪ್ಲಾಂಟ್ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಡಿಪ್ಲಾಯ್ಡ್ ಕಂಡೀಷನ್. ದಟ್ ಈಸ್ ಅಲಾಂಗ್ ವಿತ್ ಏನು ಹೇಳ್ರಿ ಡಾಮಿನೆಂಟ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಪ್ಲಾಂಟ್ ಬಾಡಿ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಮತ್ತು ಲೀವ್ಸ್ ಆಗಿ ಡಿಫ್ರೆನ್ಷಿಯೇಟ್ ಮಾಡೋದು. ಸೊ ಈ ಸ್ಪೋರೋಫೈಟ್ ಏನು ಮಾಡುತ್ತೆ ಹೇಳ್ರಿ, ರೀಪ್ರೊಡಕ್ಟಿವ್ ಆರ್ಗನ್ಸನ್ನು ಕೊಡುತ್ತೆ. ಸೊ ಈ ರೀಪ್ರೊಡಕ್ಟಿವ್ ಆರ್ಗನನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸ್ಪೊರಾಂಜಿಯಾ. ಸೊ ಸ್ಪೊರಾಂಜಿಯಾ ಹೇಳಿ ಕಾಮನ್ ಆಗಿ ಕರಿತೀವಿ ರೀಪ್ರೊಡಕ್ಟಿವ್ ಆರ್ಗನ್. ದಿ ಸ್ಪೊರಾಂಜಿಯಾ ಆಲ್ಸೋ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ದಿ ಸ್ಪೊರಾಂಜಿಯಾ ಕನ್ವರ್ಟೆಡ್ ಇಂಟು ಸ್ಪೋರ್ ಮದರ್ ಸೆಲ್. ಸೊ ಸ್ಪೋರ್ ಮದರ್ ಸೆಲ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯಾಸಿಸ್. ಸೊ ಸ್ಪೋರ್ ಮದರ್ ಸೆಲ್ಸ್ ಏನಾಗಿರುತ್ತೆ ಅಂದರೆ ಮಿಯಾಸಿಸ್ ಆಗಿ ಪ್ರೊಡ್ಯೂಸಸ್
ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡ್ತಾ ಹೋಗಿರುತ್ತೆ. ಸೊ ಸ್ಪೋರ್ಸ್ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ಮಿಯೋಸಿಸ್. ದೀಸ್ ಸ್ಪೋರ್ಸ್ ಅಂಡರ್ಗೋ ಜರ್ಮಿನೇಷನ್. ಸೊ ಸ್ಪೋರ್ಸ್ ಏನಾಗಿರುತ್ತೆ ಅಂದರೆ ಜರ್ಮಿನೇಷನ್ಸ್ ಆಗಿ ಪ್ರೊಡ್ಯೂಸಸ್ ಅ ಪ್ರೋಥ್ಯಾಲಸ್. ಸೊ ಜರ್ಮಿನೇಷನ್ ಆಗಿ ಪ್ರೋಥ್ಯಾಲಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಈ ಪ್ರೋಥ್ಯಾಲಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಗ್ಯಾಮೆಟೋಫೈಟ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಪ್ರೋಥ್ಯಾಲಸ್ನ ಕ್ಯಾರೆಕ್ಟರ್ ಹೇಳಿಕ್ಕೆ ಹೋದ್ರಾಗೆ ಪ್ರೋಥ್ಯಾಲಸ್ ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಸೈಜ್. ಸೊ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ಮಲ್ಟಿಸೆಲ್ಯುಲಾರ್, ಸ್ಮಾಲ್ ಸೈಜ್, ಮಲ್ಟಿಸೆಲ್ಯುಲಾರ್, ಫ್ರೀ ಲಿವಿಂಗ್, ನೆಕ್ಸ್ಟು ಫೋಟೋಸಿಂಥೆಟಿಕ್, ಥ್ಯಾಲಾಯ್ಡ್, ನೆಕ್ಸ್ಟು ಗ್ಯಾಮೆಟೋಫೈಟಿಕ್ ಇನ್ ನೇಚರ್. ಸೊ ಪ್ರೋಥ್ಯಾಲಸ್ನ ಕ್ಯಾರೆಕ್ಟರ್ ಏನು ಹೇಳ್ರಿ, ವೆರಿ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಮಲ್ಟಿ ಸೆಲ್ಯುಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಫ್ರೀ ಲಿವಿಂಗ್. ಸೊ ಫ್ರೀ ಲಿವಿಂಗ್ ಬಿಕಾಸ್ ಆಫ್ ಏನು ಹೇಳ್ರಿ, ಕಂಟೈನಿಂಗ್ ಕ್ಲೋರೋಫಿಲ್. ಸೊ ದಟ್ಸ್ ಅಂಡರ್ಗೋ ಏನು ಹೇಳ್ರಿ, ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸ್ ಮಾಡೋದ್ರಿಂದ ಫ್ರೀ ಲಿವಿಂಗ್ ಹೇಳಿ ಕರಿತೀವಿ. ನೆಕ್ಸ್ಟು ಥ್ಯಾಲಾಯ್ಡ್ ನೇಚರ್, ವಿ ಕೆನಾಟ್ ಡಿಫ್ರೆನ್ಷಿಯೇಟೆಡ್ ಇನ್ ಟು. ಸೊ ಅದು ಯಾವುದೇ ಕಾರಣಕ್ಕೂ ರೂಟು ಸ್ಟೆಮ್ಮು ಲೀವ್ಸ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಗ್ಯಾಮೆಟೋಫೈಟ್. ಸೊ ಈ ಗ್ಯಾಮೆಟೋಫೈಟ್ ಏನು ಮಾಡತ್ತಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸನ್ನು ಕೊಡ್ತಾ ಹೋಗಿರುತ್ತೆ, ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಂದು ಯಾವ್ದು ಹೇಳ್ರಿ, ಆಂಥೆರಿಡಿಯಮ್. ನೆಕ್ಸ್ಟು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಂದು ಆರ್ಕಿಗೋನಿಯಮ್. ಸೊ ಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಆಂಥೆರಿಡಿಯಮ್ ಹೇಳಿ ಕರಿತೀವಿ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಆರ್ಕಿಗೋನಿಯಮ್. ಆಂಥೆರಿಡಿಯಮ್ ಏನು ಕೊಡತ್ತೆ ಹೇಳ್ರಿ, ಎಂಥೆರೋಜೋಯ್ಡ್ಸನ್ನು ಕೊಟ್ಟರೆ ಆರ್ಕಿಗೋನಿಯಾದಿಂದ ಎಗ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಇವೆರಡು ಕಂಬೈನ್ ಆಗಿ ದಟ್ ಈಸ್ ಫರ್ಟಿಲೈಸೇಷನ್ ಆಗಿ ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಜೈಗೋಟ್. ಸೊ ಜೈಗೋಟ್ ಪ್ರೊಡಕ್ಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಜೈಗೋಟ್ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಅಗೇನ್ ಡಿಪ್ಲಾಯ್ಡ್ ಕಂಡೀಷನ್ 2n ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ಎಂಥೆರೋಜೋಯ್ಡ್ಸ್ n ಕಂಡೀಷನ್, ಎಕ್ಸ್ ಆಲ್ಸೋ ಪ್ರೆಸೆಂಟ್ ಇನ್ n ಕಂಡೀಷನ್. ಪ್ರೋಥ್ಯಾಲಸ್ ಏನಾಗಿರುತ್ತೆ ಹೇಳ್ರಿ, n ಕಂಡೀಷನ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸೊ ಜೈಗೋಟ್ ಅಂಡರ್ಗೂ ಏನು ಹೇಳ್ರಿ, ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಆಗಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಸ್ಪೋರೋಫೈಟ್. ಸೊ ಸ್ಪೋರೋಫೈಟನ್ನು ಪ್ರೊಡಕ್ಷನ್ ಮಾಡುತ್ತೆ, ದಟ್ ಈಸ್ 2n ಪ್ಲ್ಯಾಂಟನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಅದರಿಂದ ಇಲ್ಲೇನು ಹೇಳ್ಬೋದು ಅಂದರೆ ಸ್ಪೋರೋಫೈಟ್ ಪ್ರೆಸೆಂಟ್ ಇನ್ ಲಾರ್ಜ್ ಸೈಜ್. ಸೊ ವೆರಿ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದು ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಥವಾ ಪ್ರೋಥ್ಯಾಲಸ್ ಏನಾಗಿರುತ್ತೆ ರೀ, ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ರಿಪ್ರೊಡಕ್ಟಿವ್ ಆರ್ಗನ್ ದಟ್ ಈಸ್ ಆಂಥೆರಿಡಿಯಮ್ ಮತ್ತು ಆರ್ಕಿಗೋನಿಯಾನು ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಎಲ್ಲಿ, ವ್ಯಾಸ್ಕ್ಯುಲಾರ್ ಪ್ಲ್ಯಾಂಟ್, ಟೆರಡೋಫೈಟ್, ಜಿಮ್ನೋಸ್ಪಮ್ ಮತ್ತು ಆಂಜಿಯೋಸ್ಪಮ್. ನಾವು ಸೇಮ್ ಕ್ಯಾರೆಕ್ಟರನ್ನು ನೋಡಬೇಕು. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಸ್ಮಾಲರ್ ಬಟ್ ಹ್ಯಾವ್ ಲಾರ್ಜ್ ಸೆಕ್ಸ್ ಆರ್ಗನ್ಸ್ ಹೇಳಿ ಕೇಳಿದ್ದಾನೆ. ಸ್ಮಾಲ್ ಸೈಜಸ್ಸಲ್ಲಿ ಇರುತ್ತೆ, ದಟ್ ಈಸ್ ಕರೆಕ್ಟ್. ಬಟ್ ಲಾರ್ಜ್ ಸೆಕ್ಸ್ ಆರ್ಗನ್ ಇದು ಕರೆಕ್ಟ್ ಅಲ್ಲ. ಸೊ ಇಲ್ಲೇನಾಗಿರುತ್ತೆ ರೀ, ಸೆಕ್ಸ್ ಆರ್ಗನ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಸೈಜ್. ಆಂಥೆರಿಡಿಯಮ್ ಮತ್ತು ಆರ್ಕಿಗೋನಿಯಾ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಎಲ್ಲಿ, ವ್ಯಾಸ್ಕ್ಯುಲರ್ ಪ್ಲ್ಯಾಂಟಲ್ಲಿ. ನೆಕ್ಸ್ಟ್ ಏನು ಹೇಳಿದಂದರೆ ಲಾರ್ಜ್ ಬಟ್ ಹ್ಯಾವ್ ಸ್ಮಾಲ್ ಸೆಕ್ಸ್ ಆರ್ಗನ್. ಸೊ ಇನಿಷಿಯಲಿ ಗ್ಯಾಮೆಟೋಫೈಟ್ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ಇದು ಲಾರ್ಜ್ ಸೈಜಸ್ಸಲ್ಲಿ ಯಾವುದ್ರಲ್ಲಿ ಇರುತ್ತೆ ಹೇಳ್ರಿ, ಕಾಮನ್ ಆಗಿ ಬ್ರಯೋಫೈಟಲ್ಲಿ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಟೆರಡೋಫೈಟಲ್ಲಿ ಆಗಿರ್ಬೋದು ಅಥವಾ ವ್ಯಾಸ್ಕ್ಯುಲರ್ ಪ್ಲ್ಯಾಂಟಲ್ಲಿ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೆಕ್ಸ್ ಆರ್ಗನ್ ಸ್ಮಾಲ್ ಸೈಜ್, ದಟ್ ಇಸ್ ಕರೆಕ್ಟ್. ಬಟ್ ಆದರೂ ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಏನು ಹೇಳಿದೆ ಅಂದರೆ ಲಾರ್ಜ್ ಆ್ಯಂಡ್ ಹ್ಯಾವ್ ಲಾರ್ಜ್ ಸೆಕ್ಸ್ ಆರ್ಗನ್. ಸೊ ಇಲ್ಲಿ ಗ್ಯಾಮೆಟೋಫೈಟು ಲಾರ್ಜ್ ಇರುತ್ತೆ ಅಂತ ಹೇಳಿದ್ದಾನೆ, ಸೆಕ್ಸ್ ಆರ್ಗನ್ಸು ಲಾರ್ಜ್ ಸೈಜಸ್ಸಲ್ಲಿ ಇರತ್ತೇಳಿ ಹೇಳಿದ್ದಾನೆ. ಇದು ರಾಂಗ್. ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಡಿ, ಸ್ಮಾಲ್ ಆ್ಯಂಡ್ ಹ್ಯಾವ್ ಎ ಸ್ಮಾಲ್ ಸೆಕ್ಸ್ ಆರ್ಗನ್. ಸೊ ಇನಿಷಿಯಲಿ ಗ್ಯಾಮೆಟೋಫೈಟು ಸ್ಮಾಲ್ ಇರುತ್ತೆ, ಸೆಕ್ಸ್ ಆರ್ಗನ್ಸು ಸ್ಮಾಲ್ ಇರುತ್ತೆ ಹೇಳಿದ್ದಾನೆ. ಇದು ಕರೆಕ್ಟ್ ಆನ್ಸರ್. ಸೊ ಬಿಕಾಸ್ ಆಫ್ ಇಲ್ಲಿ ನೋಡ್ರಿ, ಪ್ರೋಥ್ಯಾಲಸ್ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಈ ಪ್ರೋಥ್ಯಾಲಸ್ಸಿಂದ ಪ್ರೊಡಕ್ಷನ್ ಆಗುವಂಥ ಸೆಕ್ಸ್ ಆರ್ಗನ್ ದಟ್ ಇಸ್ ಆಂಥೆರಿಡಿಯಮ್ ಮತ್ತು ಆರ್ಕಿಗೋನಿ ಎರಡು ಸ್ಮಾಲ್ ಸೈಜಸ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ, ಗ್ಯಾಮೆಟೋಫೈಟ್ ಪ್ರೆಸೆಂಟ್ ಇನ್ ಸ್ಮಾಲ್ ಸೈಜ್, ಸೆಕ್ಸ್ ಆರ್ಗನ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಸ್ಮಾಲ್ ಸೈಜ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಸೊ 10th ಕ್ವಶನ್ ಏನು ಕೇಳಿದೆ ಅಂದರೆ ಆರ್ಕಿಗೋನಿಯೋಫೋರ್ ಈಸ್ ಪ್ರೆಸೆಂಟ್ ಇನ್. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಆರ್ಕಿಗೋನಿಯೋಫೋರು ಯಾವ ಪ್ಲ್ಯಾಂಟಲ್ಲಿ ಪ್ರೆಸೆನ್ಸ್ ಇದೆ ಹೇಳಿ ನಾವು ಕೇಳಿದ್ದಾರೆ. ಯಾವಾಗ ಕೇಳಿರುವಂಥದ್ದು, 2011 ಕೇಳಿರುವಂಥ ಕ್ವಶನ್. ಫಸ್ಟು ಆರ್ಕಿಗೋನಿಯೋಫೋರ್ ಅಂದರೆ ಏನು ನೋಡಕ್ಕೆ ಹೋದಾಗ, ಸೊ ಆರ್ಕಿಗೋನಿಯೋಫೋರ್ ಈಸ್ ಎ ಸ್ಪೆಷಲೈಸ್ಡ್ ಸ್ಟಾಕ್ like female
reproductive structure. So archegonia ಏನು ಹೇಳ್ರಿ, archegonia 4 a specialized stalk like ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಆರ್ಕಿಗೋನಿಯೋಫೋರ್ ಹೇಳಿ ಕಾಮನ್ ಆಗಿ ಕರಿತೀವಿ. ದೀಸ್ ಆರ್ಕಿಗೋನಿಯೋಫೋರ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಬ್ರಯೋಫೈಟ್ಸ್. ಸೊ ಕಾಮನ್ ಆಗಿ ಯಾವುದರಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಬ್ರಯೋಫೈಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬ್ರಯೋಫೈಟಲ್ಲಿ ಮೇನ್ಲಿ ಲಿವರ್ ವರ್ಟ್. ಸೊ ಲಿವರ್ ವರ್ಟ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಲಿವರ್ ವರ್ಟಿಗೆ ಎಕ್ಸಾಂಪಲ್ ರಿಕ್ಸಿಯಾ, ಇನ್ನೊಂದು ಬರುವಂಥದ್ದು ಮಾರ್ಕ್ಯಾನ್ಶಿಯಾ. ಸೊ ನಮ್ಗೆ ಆಪ್ಷನ್ಸಲ್ಲಿ ರಿಕ್ಸಿಯಾ ಇದೆ ಮತ್ತು ಮಾರ್ಕ್ಯಾನ್ಶಿಯಾ ಇದೆ ಹೇಳಿ ನಾವು ನೋಡಬೇಕು. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಮಾರ್ಕ್ಯಾನ್ಶಿಯಾ, ದಟ್ ಇಸ್ ಕರೆಕ್ಟ್. ಸೊ ಮಾರ್ಕ್ಯಾನ್ಶಿಯಾದಲ್ಲಿ ಏನಾಗಿರುತ್ತೆ ಹೇಳಿ, ಬಿಕಾಸ್ ಆಫ್ ಮಾರ್ಕ್ಯಾನ್ಶಿಯಾ ಕಮಿಂಗ್ ಅಂಡರ್ ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲೂ ಲಿವರ್ ವರ್ಟಲ್ಲೇ ಬರುತ್ತೆ. ಮಾರ್ಕ್ಯಾನ್ಶಿಯಾ ಹ್ಯಾವಿಂಗ್ ಏನು ಹೇಳ್ರಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಸ್ ಎ ಆರ್ಕಿಗೋನಿಯೋಫೋರ್. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಏನಾಗಿರುತ್ತೆ ಅಂದರೆ ಆಂಥೆರಿಡಿಯೋಫೋರು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ. ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಕ್ಯಾರಾ ಕೊಟ್ಟಿದ್ದಾನೆ. ಸೊ ಕ್ಯಾರಾ ಕಮಿಂಗ್ ಅಂಡರ್ ಏನು ಹೇಳ್ರಿ ಆಲ್ಗೆ. ಆಲ್ಗೆದಲ್ಲಿ ಬರುತ್ತೆ. ಆಲ್ಗೆದಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಆಂಥೆರಿಡಿಯಮ್ ಹೇಳಿ ಕರೆದ್ರೆ, ಆಂಥೆರಿಡಿಯಾ ಹೇಳಿ ಕರೆದ್ರೆ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಊಗೋನಿಯಾ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಊಗೋನಿ ಹೇಳಿ ಕರಿತೀವಿ, ಯಾವುದೇ ಕಾರಣಕ್ಕೂ ಆರ್ಕಿಗೋನಿಯೋಫೋರ್ ಹೇಳಿ ಕರೆಯಲ್ಲ. ಆದ್ದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಅಡಿಯಾಂಟಮ್. ಸೊ ಅಡಿಯಾಂಟಮ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟ್. ಸೊ ಟೆರಡೋಫೈಟಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಟೆರಡೋಫೈಟಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಕಾಮನ್ ಆಗಿ ಆರ್ಕಿಗೋನಿಯಾ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಆರ್ಕಿಗೋನ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಆದ್ದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಫಿನೇರಿಯಾ. ಸೊ ಫಿನೇರಿಯಾ ಕಮಿಂಗ್ ಅಂಡರ್ ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲೂ ಮಾಸಸ್ನಲ್ಲಿ ಬರುತ್ತೆ. ಸೊ ಮಾಸಸ್ ಕಮಿಂಗ್ ಅಂಡರ್ ಏನು ಅಡ್ವಾನ್ಸ್ಡ್ ಬ್ರಯೋಫೈಟಲ್ಲಿ ಬರುತ್ತೆ. ಸೊ ಇಲ್ಲೂ ಏನು ಮಾಡ್ತಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಆರ್ಕಿಗೋನಿಯಾ ಹೇಳಿ ಕಾಮನ್ ಆಗಿ ಕರೀತಾರೆ. ಸೊ ಆದ್ದರಿಂದ ಆರ್ಕಿಗೋನಿಯೋಫೋರ್ ಹೇಳಿ ಕಾಮನ್ ಆಗಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಮಾರ್ಕ್ಯಾನ್ಶಿಯಾದಲ್ಲಿ ಮಾತ್ರ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ 11 ಕ್ವಶನನ್ನು ಏನು ಕೇಳಿದ್ದಾನೆ ಅಂದರೆ ಸೆಲಾಜಿನೆಲ್ಲಾ ಆ್ಯಂಡ್ ಸಾಲ್ವಿನಿಯಾ ಆರ್ ಕನ್ಸಿಡರ್ಡ್ ಟು ರಿಪ್ರೆಸೆಂಟ್ ಎ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ಇವಲ್ಯೂಷನ್ಸ್ ಆಫ್ ಸೀಡ್ ಹ್ಯಾಬಿಟ್ ಬಿಕಾಸ್. ಸೊ ಇಲ್ಲೇನು ಹೇಳಿದ್ದಾನೆ ಅಂದರೆ ಸೆಲಾಜಿನೆಲ್ಲಾ ಮತ್ತು ಸಾಲ್ವಿನಿಯಾದಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೀಡ್ ಹ್ಯಾಬಿಟ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದನ್ನು ಒನ್ ಆಫ್ ದಿ ಏನು ಹೇಳ್ರಿ ಮೋಸ್ಟ್ ಸಿಗ್ನಿಫಿಕೆಂಟ್ ಸ್ಟೆಪ್ಸ್ ಇನ್ ಇವಾಲ್ಯೂಷನ್ ಪ್ರೋಸೆಸ್. ಸೊ ಇವಾಲ್ಯೂಷನ್ ಪ್ರೋಸೆಸ್ನಲ್ಲಿ ಒಂದು ಸಿಗ್ನಿಫಿಕೆಂಟ್ ಪ್ರೊಸೆಸ್ ಹೇಳಿ ಕಾಮನ್ ಆಗಿ ಕರೆದಿದ್ದಾರೆ. ಸೊ ಯಾಕೆ ಹೇಳಿ ಕೇಳಿರುವಂಥದ್ದು, ಸೊ ಯಾವಾಗ ಕೇಳಿರುವಂಥದ್ದು 2011 ಕೇಳಿರುವಂಥ ಕ್ವಶನ್. ಫಸ್ಟ್ ನಾವಿಲ್ಲಿ ಏನು ಮಾಡುವ ಅಂದರೆ ಸೀಡ್ ಹ್ಯಾಬಿಟ್ ಅಂದರೆ ಏನು ಹೇಳಿ ನೋಡುವ. ಸೀಡ್ ಹ್ಯಾಬಿಟ್ ಏನು ಹೇಳ್ರಿ ಅಡಾಪ್ಟೇಷನ್. ಇಟ್ಸ್ ಅ ಟೈಪ್ ಆಫ್ ಅಡಾಪ್ಟೇಷನ್ ದಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸರ್ವೈವಲ್ ಆಫ್ ಸೀಡ್ಸ್ ಇನ್ terrestrial environmental conditions. So initially adaptive process during the time of reproduction. So reproduction process ನಲ್ಲಿ ಬರುವಂತ ಒಂದು ಅಡಾಪ್ಟೇಷನ್. ಸೊ ಈ ಅಡಾಪ್ಟೇಷನ್ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ ಸೀಡ್ ಸರ್ವೈವಲ್ ಇನ್ ಟೆರೆಸ್ಟ್ರಿಯಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಟೆರೆಸ್ಟ್ರಿಯಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಸರ್ವೈವ್ ಆಗಲಿಕ್ಕೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುವಂಥದ್ದು. ಸೊ ಕ್ಯಾರೆಕ್ಟರ್ ಹೇಳಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಫಸ್ಟ್ ಕ್ಯಾರೆಕ್ಟರ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ರಿಟೆನ್ಷನ್ ಆನ್ ದಿ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಸೀಡ್ಸು ರಿಟೆನ್ಷನ್. ಸೊ ಎಲ್ಲಿ ರಿಟೆನ್ಷನ್ ಆಗಿರುತ್ತೆ ಅಥವಾ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಕಾಮನ್ ಆಗಿ ಫೀಮೇಲ್ ಗ್ಯಾಮೆಟೋಫೈಟ್ ಆಫ್ ಎ ಪೇರೆಂಟಲ್ ಪ್ಲ್ಯಾಂಟ್. ಸೊ ಪೇರೆಂಟಲ್ ಪ್ಲ್ಯಾಂಟ್ ಮೇಲೆ ಏನಾಗಿರುತ್ತೆ ಅಂದರೆ ಫೀಮೇಲ್ ಗ್ಯಾಮೆಟೋಫೈಟು ರಿಟೆನ್ಷನ್ ಆಗಿರುತ್ತೆ ಅಥವಾ ಪ್ರೆಸೆನ್ಸ್ ಇರುತ್ತೆ. ಸೊ ಸೆಕೆಂಡ್ ಅಡಾಪ್ಟೇಷನ್ ಹೇಳಲಿಕ್ಕೆ ಹೋದರೆ ಪ್ರೊಟೆಕ್ಷನ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೀಡ್ಸಿಗೆ ಕಾಮನ್ ಆಗಿ ಪ್ರೊಟೆಕ್ಷನ್ ಇರುತ್ತೆ. ಸೊ ಪ್ರೊಟೆಕ್ಷನ್ ಫ್ರಮ್ ದಿ ಏನು ಹೇಳ್ರಿ ಎಂಬ್ರಿಯೋ ಆಗಿರ್ಬೋದು, ಎಂಬ್ರಿಯೋ ಅಲ್ಲ ಆರ್ಕಿಗೋನಿಯಾ. ಸೊ ಆರ್ಕಿಗೋನಿಯಾದಿಂದ ಏನಾಗಿರುತ್ತೆ ಅಂದರೆ ಪ್ರೊಟೆಕ್ಷನ್ ಇರುತ್ತೆ ಅಥವಾ ಪೇರೆಂಟಲ್ ಪ್ಲ್ಯಾಂಟಿಂದ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೊಟೆಕ್ಷನ್ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಸೆಕೆಂಡ್ ಅಡಾಪ್ಟೇಷನ್. ಥರ್ಡ್ ಅಡಾಪ್ಟೇಷನ್ ಬಂದು ಏನು ಹೇಳ್ರಿ ಪ್ರೊವೈಡ್ ನ್ಯೂಟ್ರಿಷನ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಡೆವಲಪ್ಮೆಂಟ್ ಆಗುವಂಥ ಎಂಬ್ರಿಯೋಗಾಗಿರ್ಬೋದು, ಎಂಬ್ರಿಯೋ ಟು ಸೀಡ್ ಡೆವಲಪ್ಮೆಂಟ್ ಆಗಲಿಕ್ಕೆ ಏನಾಗಿರುತ್ತೆ ಅಂದರೆ ಫುಡ್ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇರುತ್ತೆ. ಈ ನ್ಯೂಟ್ರಿಷನ್ ಏನು ಮಾಡುತ್ತಂದರೆ ಪೇರೆಂಟ್ ಪ್ಲ್ಯಾಂಟ್ ಏನು ಮಾಡುತ್ತಂದರೆ ಸಪ್ಲೈ ಮಾಡುತ್ತೆ. ಸೊ ಇವು ಮೂರು ಏನು ಬರುತ್ತೆ ಹೇಳ್ರಿ ಅಡಾಪ್ಟೇಷನ್ ಫಾರ್ ದಿ ಏನು ಹೇಳ್ರಿ ಸೀಡ್ ಹ್ಯಾಬಿಟ್ಗೆ ಅಡಾಪ್ಟೇಷನ್ಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ
ಈ ಸೀಡ್ ಹ್ಯಾಬಿಟನ್ನು ಕಾಮನ್ ಆಗಿ ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾದಲ್ಲಿ ಸೀಡ್ ಹ್ಯಾಬಿಟನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇನಿಷಿಯಲಿ ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾದಲ್ಲಿ ಏನಾಗಿರುತ್ತೆ ಅಂದರೆ ದೆರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಪ್ರೆಸೆನ್ಸ್ ಇರುತ್ತೆ. ಒಂದು ಬರುವಂಥದ್ದು ಮೈಕ್ರೋಸ್ಪೋರ್ಸ್, ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಮೆಗಾಸ್ಪೋರ್ಸ್. ದಟ್ ಈಸ್ heterosporous natures of pteridophyte. So spores are present in different size. So different size ಅಲ್ಲಿ ಫಸ್ಟ್ ಬರುವಂಥದ್ದು ಮೈಕ್ರೋಸ್ಪೋರ್ಸು, ನೆಕ್ಸ್ಟ್ ಬರುವಂಥದ್ದು ಮೆಗಾಸ್ಪೋರ್ಸ್. ಮೈಕ್ರೋಸ್ಪೋರ್ಸ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ. ಮೆಗಾಸ್ಪೋರ್ಸ್ ಏನಾಗಿರುತ್ತೆ ಹೇಳ್ರಿ ಲಾರ್ಜ್ ಸೈಜಸ್ ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ ಮೈಕ್ರೋಸ್ಪೋರ್ಸ್ ಆಕ್ಟ್ ಆಸ್ ಏನು ಹೇಳ್ರಿ ಮೇಲ್ ಗ್ಯಾಮೆಟೋಫೈಟ್. ಸೊ ಮೈಕ್ರೋಸ್ಪೋರ್ಸು ಮೇಲ್ ಗ್ಯಾಮೆಟೋಫೈಟ್ ಆಗಿ ಆ್ಯಕ್ಟ್ ಆಗಿರುತ್ತೆ, ಮೆಗಾಸ್ಪೋರ್ಸು ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಫ್ರೀ ಆ್ಯಂಡ್ ಗೆಟ್ ಡಿಸ್ಪರ್ಸ್ಡ್ ಲೈಕ್ ಸೀಡ್ಸ್ ಹೇಳಿ ಕಾಮನ್ ಆಗಿ ಹೇಳಿದ್ದಾನೆ. ಸೊ ಇದು ಇನ್ಕರೆಕ್ಟ್. ಬಿಕಾಸ್ ಆಫ್ ಇಲ್ಲೇನು ಹೇಳಿದ್ದಾನೆ ಹೇಳ್ರಿ ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಫ್ರೀ ಹೇಳಿ ಕಾಮನ್ ಆಗಿ ಹೇಳಿದ್ದಾನೆ. ಬಟ್ ಇನ್ನೇನಾಗಿರುತ್ತೆ ಅಂದರೆ ಸೀಡ್ ಹ್ಯಾಬಿಟ್ ಕಂಡೀಷನ್ಸಲ್ಲಿ ಫೀಮೇಲ್ ಗ್ಯಾಮೆಟೋಫೈಟ್ ದಟ್ ಈಸ್ ಮೆಗಾಸ್ಪೋರ್ ಆರ್ ಮೆಗಾಸ್ಪೊರಾಂಜಿಯಮ್. ಸೊ ಮೆಗಾಸ್ಪೊರಾಂಜಿಯಮ್ ಏನಾಗಿರುತ್ತೆ ಅಂದರೆ ಪ್ರೆಸೆಂಟ್ ವಿತಿನ್ ದ ಫೀಮೇಲ್ ಪ್ಲ್ಯಾಂಟ್ ಆರ್ ಪೇರೆಂಟಲ್ ಪ್ಲ್ಯಾಂಟ್. ಸೊ ಪೇರೆಂಟಲ್ ಪ್ಲ್ಯಾಂಟಿಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಫ್ರೀ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ. ಇನ್ನೇನು ಹೇಳಿದ್ದಾನೆ ಗೆಟ್ ಡಿಸ್ಪರ್ಸ್ಡ್ ಲೈಕ್ ಎ ಸೀಡ್ ಹೇಳಿದ್ದಾನೆ. ಸೊ ಫೀಮೇಲ್ ಗ್ಯಾಮೆಟೋಫೈಟು ಯಾವುದೇ ಕಾರಣಕ್ಕೂ ಸೀಡ್ಸ್ ಥರ ಏನು ಹೇಳ್ರಿ ಡಿಸ್ಪರ್ಸೇ ಆಗಲ್ಲ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಸೊ ಫೀಮೇಲ್ ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಹೇಳ್ರಿ ಪೇರೆಂಟಲ್ ಪ್ಲ್ಯಾಂಟ್ಗೆ ಇಟ್ ಸೆಲ್ಫ್ ಆಗಿ ಏನಾಗಿರುತ್ತೆ ಅಂದರೆ ಅಟ್ಯಾಚ್ಮೆಂಟ್ ಕಂಡೀಷನ್ ದಟ್ ಈಸ್ ರಿಟೆನ್ಷನ್ ಹೇಳಿ ಹೇಳಿದ್ದೇನೆ. ಸೊ ಫಸ್ಟ್ ಅಡಾಪ್ಟೇಷನ್ ರಿಟೆನ್ಷನ್ ದಟ್ ಈಸ್ ಫೀಮೇಲ್ ಗ್ಯಾಮೆಟೋಫೈಟ್ ರಿಟೆಂಟೆಡ್ ಟುವರ್ಡ್ಸ್ ದಿ ಏನು ಹೇಳ್ರಿ ಪೇರೆಂಟಲ್ ಪ್ಲ್ಯಾಂಟ್. ಸೊ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಫೀಮೇಲ್ ಗ್ಯಾಮೆಟೋಫೈಟ್ ಲ್ಯಾಕ್ ಆರ್ಕಿಗೋನಿಯಾ ಹೇಳಿ ಹೇಳಿದ್ದಾನೆ. ಸೊ ಫೀಮೇಲ್ ಗ್ಯಾಮೆಟೋಫೈಟಲ್ಲಿ ಆರ್ಕಿಗೋನಿಯಾ ಅಬ್ಸೆನ್ಸ್ ಇರುತ್ತೆ ಹೇಳಿ ಹೇಳಿದ್ದಾನೆ. ಬಟ್ ಫೀಮೇಲ್ ಗ್ಯಾಮೆಟೋಫೈಟದಲ್ಲಿ ಆರ್ಕಿಗೋನಿಯಾನೇ ಅಬ್ಸೆನ್ಸ್ ಇತ್ತು ಅಂದರೆ ಏನು ಹೇಳ್ರಿ ಎಕ್ಸೆಲ್ಲನ್ನು ಯಾರು ಪ್ರೊಡಕ್ಷನ್ ಮಾಡತ್ತೆ ಎಕ್ಸೆಲ್ಲನೇ ಪ್ರೊಡಕ್ಷನ್ ಆಗಲ್ಲ. ಸೊ ಅದರಿಂದ ಫೀಮೇಲ್ ಗ್ಯಾಮೆಟೋಫೈಟಲ್ಲಿ ಕಾಮನ್ ಆಗಿ ಆರ್ಕಿಗೋನಿಯಾ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೇಳಿದ್ದಾನೆ ಅಂದರೆ ಮೆಗಾಸ್ಪೋರ್ ಪೊಸೆಸಸ್ ಎಂಡೋಸ್ಪರ್ಮ್ ಆ್ಯಂಡ್ ಎಂಬ್ರಿಯೋ ಸರೌಂಡೆಡ್ ಬೈ ಅ ಸೀಡ್ ಕೋಟ್ ಹೇಳಿ ಹೇಳಿದ್ದಾನೆ. ಸೊ ಇನಿಷಿಯಲಿ ಮೆಗಾಸ್ಪೋರ್ ದಟ್ ಈಸ್ ಮೆಗಾಸ್ಪೋರ್ಸಲ್ಲಿ ಏನಾಗಿರುತ್ತೆ ಅಂದರೆ ಎಂಡೋಸ್ಪರ್ಮ್ ಪ್ರೆಸೆನ್ಸ್ ಇರುತ್ತೆ ಹೇಳಿ ಹೇಳಿದ್ದಾನೆ. ಸೊ ಎಂಡೋಸ್ಪರ್ಮ್ಸ್ ಇಸ್ ಏನು ಹೇಳ್ರಿ ನ್ಯೂಟ್ರಿಟಿವ್ ಟಿಶ್ಯೂ ದಟ್ ಸಪ್ಲೈ ದಿ ನ್ಯೂಟ್ರಿಷನ್ ಫಾರ್ ದಿ ಡೆವಲಪಿಂಗ್ ಸೀಡ್. ಸೊ ಸೀಡ್ಸ್ ಏನು ಡೆವಲಪ್ಮೆಂಟ್ ಆಗಿರುತ್ತೆ ಅಥವಾ ಡೆವಲಪ್ಮೆಂಟ್ ಆಗುವಂಥ ಎಂಬ್ರಿಯೋಗೆ ನ್ಯೂಟ್ರಿಷನನ್ನು ಸಪ್ಲೈ ಮಾಡುವಂಥ ಟಿಶ್ಯೂನ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಎಂಡೋಸ್ಪರ್ಮ್ಸ್ ಹೇಳಿ ಕರಿತೀವಿ. ದೀಸ್ ಎಂಡೋಸ್ಪರ್ಮ್ಸ್ ಆರ್ ಅಬ್ಸೆಂಟ್ ಇನ್ ಟೆರಿಡೋಫೈಟ್. ಸೊ ಟೆರಿಡೋಫೈಟಲ್ಲಿ ಅಬ್ಸೆನ್ಸ್ ಇದ್ದು ಪ್ರೆಸೆನ್ಸ್ ಯಾವುದ್ರಲ್ಲಿ ಇರುತ್ತೆ ಕಾಮನ್ ಆಗಿ ಎಂಜಿಯೋಸ್ಪರ್ಮ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಎಂಡೋಸ್ಪರ್ಮ್ಸಲ್ಲಿ ಅಬ್ಸೆನ್ಸ್ ಇರುತ್ತೆ. ನೆಕ್ಸ್ಟು ಎಂಬ್ರಿಯೋ ಸರೌಂಡೆಡ್ ಬೈ ಸೀಡ್ ಕೋಟ್. ಸೊ ಎಂಬ್ರಿಯೋಗೆ ಏನಾಗಿರುತ್ತೆ ಅಂದರೆ ಸೀಡ್ ಕೋಟಿಂದ ಸರೌಂಡ್ ಆಗಿರುತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಸೀಡ್ ಕೋಟ್ಸ್ ಆರ್ ಅಬ್ಸೆನ್ಸ್ ಇನ್ ಟೆರಿಡೋಫೈಟ್ ಬಟ್ ಪ್ರೆಸೆಂಟ್ ಇನ್ ಎಂಜಿಯೋಸ್ಪರ್ಮ್. ಸೊ ಎಂಜಿಯೋಸ್ಪರ್ಮ್ಸಲ್ಲಿ ಸೀಡ್ ಕೋಟು ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಎಂಬ್ರಿಯೋ ಡೆವಲಪ್ಸ್ ಇನ್ ದಿ ಫೀಮೇಲ್ ಗ್ಯಾಮೆಟ್ಸ್ ವಿಚ್ ರಿಟೇನ್ಡ್ ಆನ್ ದಿ ಪೇರೆಂಟ್ ಸ್ಪೋರೋಫೈಟ್ ಹೇಳಿ ಹೇಳಿದ್ದಾನೆ. ಇದು ಕರೆಕ್ಟ್ ಒನ್. ಎಂಬ್ರಿಯೋ ಡೆವಲಪ್ ಇನ್ ದಿ ಫೀಮೇಲ್ ಗ್ಯಾಮೆಟ್. ಸೊ ಫೀಮೇಲ್ ಗ್ಯಾಮೆಟ್ ಒಳಗಡೆ ಅಥವಾ ಆರ್ಕಿಗೋನಿಯಾ. ಸೊ ಆರ್ಕಿಗೋನಿಯಾದಲ್ಲಿ ಏನಾಗಿರುತ್ತೆ ಹೇಳ್ರಿ ಫೀಮೇಲ್ ಗ್ಯಾಮೆಟೋಫೈಟು ಡೆವಲಪ್ಮೆಂಟ್ ಆಗಿರುತ್ತೆ, ಸಾರಿ ಎಂಬ್ರಿಯೋ ಡೆವಲಪ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ವಿಚ್ ರಿಟೇನ್ ಆನ್ ದಿ ಪೇರೆಂಟಲ್ ಸ್ಪೋರೋಫೈಟ್. ಸೊ ಪೇರೆಂಟಲ್ ಬಾಡಿಗೆ ಏನು ಕರಿತೀವಿ ಹೇಳ್ರಿ ನಾವು ಸ್ಪೋರೋಫೈಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಈ ಸ್ಪೋರೋಫೈಟ್ ನಮ್ಮ ಮೇಲ್ಗಡೆನೇ ಏನಾಗಿರುತ್ತೆ ಹೇಳ್ರಿ ನಮ್ಮದು ಫೀಮೇಲ್ ಗ್ಯಾಮೆಟೋಫೈಟು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ದಟ್ ಈಸ್ ಮೆಗಾಸ್ಪೊರಾಂಜಿಯಮ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಹೇಳಿ ಹೇಳಿದ್ದಾರೆ. ಇದು ಕಾಮನ್ ಆಗಿ ಏನು ಹೇಳ್ರಿ ಟೆರಿಡೋಫೈಟಲ್ಲಿ ಆಗುವಂಥದ್ದು. ದಟ್ ಈಸ್ ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾದಲ್ಲಿ ಇರುವಂಥ ಪ್ರೋಸೆಸ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ 12th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕನ್ಸಿಡರ್ಡ್ ಇಂಪಾರ್ಟೆಂಟ್ ಇನ್ ಡೆವಲಪ್ಮೆಂಟ್ ಆಫ್ ಸೀಡ್ ಹ್ಯಾಬಿಟ್. ಸೊ ಈ ಕ್ವಶನ್ ಏನು ಹೇಳ್ರಿ ಸೀಡ್ ಹ್ಯಾಬಿಟ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್. ಸೊ ಇನಿಷಿಯಲಿ ಏನು ಹೇಳ್ರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸ್ಟೇಜಸ್ ಯಾವುದು ಸೀಡ್ ಹ್ಯಾಬಿಟ್ ಫಾರ್ಮೇಷನ್ಗೆ ಕೇಳಿರುವಂಥದ್ದು 2009 ಕೇಳಿರುವಂಥ ಕ್ವಶನ್. ಸೊ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸಲ್ಲಿ ನಾನು ಹೇಳಿದ್ದೇನೆ ಸೀಡ್ ಹ್ಯಾಬಿಟ್ ಅಂದರೆ ಏನು ಹೇಳ್ರಿ ಇಟ್ ಇಸ್ ಅ ರೀಪ್ರೊಡಕ್ಟಿವ್ ಅಡಾಪ್ಟೇಷನ್. ಸೊ ರೀಪ್ರೊಡಕ್ಟಿವ್ ಅಡಾಪ್ಟೇಷನ್ಸ್ ಹೇಳಿ ಕಾಮನ್ ಆಗಿ ಹೇಳಿದ್ದಾನೆ. ಬಿಕಾಸ್ ಆಫ್ ಏನು ಹೇಳ್ರಿ ಸೀಡ್ಸ್ ಆರ್ ಅಡ್ಜಸ್ಟೆಡ್ ಟು ಏನು ಹೇಳ್ರಿ ಟೆರೆಸ್ಟ್ರಿಯಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಟೆರೆಸ್ಟ್ರಿಯಲ್
ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅಡ್ಜಸ್ಟ್ಮೆಂಟ್ ಆಗಬೇಕು ಅಂದರೆ ಸರ್ಟೆನ್ ಮಾಡಿಫಿಕೇಷನ್ಸನ್ನು ಕ್ರಿಯೇಷನ್ ಮಾಡ್ಕೊಳ್ಬೇಕು. ಸೊ ಮಾಡಿಫಿಕೇಷನ್ನ ಕ್ರಿಯೇಟ್ ಆಗಬೇಕು ಅಂದರೆ ಇಟ್ ಫಸ್ಟ್ ಏನು ಹೇಳ್ರಿ ಅಡಾಪ್ಟ್ ಆಗಬೇಕು. ಸೊ ಅಡಾಪ್ಟೇಷನ್ಸ್ ಯಾವ್ದು ಹೇಳ್ರಿ ನಮ್ಮದು ಸೀಡ್ ಹ್ಯಾಬಿಟ್ಸಲ್ಲಿ ಬರ್ತಾ ಹೋಗಿರೋದು. ಸೊ ದೀಸ್ ಹ್ಯಾಬಿಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಟೆರಡೋಫೈಟ್. ಸೊ ಟೆರಡೋಫೈಟ್ನ ಮೆಂಬರ್ಸ್ನಲ್ಲಿ ಕಾಮನ್ ಆಗಿ ನಾವು ಸೀಡ್ ಹ್ಯಾಬಿಟ್ಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಸೀಡ್ ಹ್ಯಾಬಿಟ್ಸ್ನ ಅಡಾಪ್ಟೇಷನ್ ಹೇಳಲಿಕ್ಕೆ ಹೋದಾಗ ಪ್ರೀವಿಯಸ್ನಲ್ಲಿ ಹೇಳಿದ್ದಾನೆ ರಿಟೆನ್ಷನ್. ಸೊ ರಿಟೆನ್ಷನ್ ನಥಿಂಗ್ ಬಟ್ ಏನು ಹೇಳ್ರಿ ಫೀಮೇಲ್ ಗ್ಯಾಮೆಟೋಫೈಟ್ ಪ್ರೆಸೆಂಟ್ ವಿತ್ ಇನ್ ದ ಪೇರೆಂಟಲ್ ಪ್ಲಾಂಟ್. ಸೊ ಫೀಮೇಲ್ ಗ್ಯಾಮೆಟೋಫೈಟ್ ದಟ್ ಈಸ್ ಮೆಗಾಸ್ಪೊರಾಂಜಿಯಾ ಪ್ರೆಸೆಂಟ್ ವಿತ್ ಇನ್ ದ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟ್ ಒಳಗಡೆನೇ ಏನಾಗಿರುತ್ತೆ ಅಂದರೆ ಮೆಗಾಸ್ಪೊರಾಂಜಿಯಂ ಪ್ರೆಸೆನ್ಸ್ ಇರುತ್ತೆ. ಸೊ ಸೆಕೆಂಡ್ ಅಡಾಪ್ಟೇಷನ್ ಬಂದು ಏನು ಹೇಳ್ರಿ ಪ್ರೊಟೆಕ್ಟೆಡ್ ಬೈ ದಿ. ಸೊ ಇನಿಷಿಯಲಿ ಮೆಗಾಸ್ಪೊರಾಂಜಿಯಂ ಪ್ರೊಟೆಕ್ಟೆಡ್ ಬೈ ದಿ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ಪೇರೆಂಟಲ್ ಪ್ಲಾಂಟ್. ಸೊ ಇನಿಷಿಯಲಿ ಫೀಮೇಲ್ ಗ್ಯಾಮೆಟೋಫೈಟ್ ಮೆಗಾಸ್ಪೊರಾಂಜಿಯಂ ಏನಾಗಿರುತ್ತೆ ಅಂದರೆ ಪೇರೆಂಟಲ್ ಪ್ಲಾಂಟಿಂದ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಇನಿಷಿಯಲಿ ಥರ್ಡ್ ಅಡಾಪ್ಟೇಷನ್ ಏನಂದರೆ ನ್ಯೂಟ್ರಿಷನ್. ಸೊ ಇನಿಷಿಯಲಿ ಎಂಬ್ರಿಯೋ ಡೆವಲಪ್ಮೆಂಟ್ ಆಗಬೇಕು ಅಥವಾ ಮೆಗಾಸ್ಪೊರಾಂಜಿಯಾ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಏನು ಹೇಳ್ರಿ ಫುಡ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಫುಡ್ಡನ್ನು ಯಾರು ಸಪ್ಲೈ ಮಾಡ್ತಾರೆ ಹೇಳ್ರಿ ಪೇರೆಂಟ್ ಪ್ಲಾಂಟೇ ಸಪ್ಲೈ ಮಾಡ್ತಾ ಹೋಗಿರತ್ತೆ. ಸೊ ಈ ಮೂರು ಏನು ಬರುತ್ತೆ ಅಂದರೆ ಅಡಾಪ್ಟೇಷನ್ಸಲ್ಲಿ ಬರುತ್ತೆ. ರಿಟೆನ್ಷನ್ ಆನ್ ದಿ ಪೇರೆಂಟಲ್ ಪ್ಲಾಂಟ್, ಪ್ರೊಟೆಕ್ಟೆಡ್ ಬೈ ದಿ ಪೇರೆಂಟಲ್ ಪ್ಲಾಂಟ್, ನೆಕ್ಸ್ಟ್ ಬರುವಂಥದ್ದು ನ್ಯೂಟ್ರಿಷನ್ ಸಪ್ಲೈಡ್ ಬೈ ದಿ ಪೇರೆಂಟಲ್ ಪ್ಲಾಂಟ್. ನೆಕ್ಸ್ಟ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಹಿಟ್ರೋಸ್ಪೋರಿ. ಸೊ ಹಿಟ್ರೋಸ್ಪೋರಿ ಇಸ್ ಒನ್ ಆಫ್ ದ ಕಾಮನ್ ಕ್ಯಾರೆಕ್ಟರ್ ಇನ್ ಟೆರಡೋಫೈಟ್. ಸೊ ಟೆರಡೋಫೈಟಲ್ಲಿ ಕಾಮನ್ ಕ್ಯಾರೆಕ್ಟರಲ್ಲಿ ಬರುತ್ತೆ. ಹಿಟ್ರೋಸ್ಪೋರಿಯನ್ನು ನಾವು ಎಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಸೆಲಾಜಿನೆಲ್ಲಾ ಮತ್ತು ಸಾಲ್ವಿನಿಯಾ. ಸೆಲಾಜಿನೆಲ್ಲಾ ಮತ್ತು ಸಾಲ್ವಿನಿಯಾದಲ್ಲಿ ಹಿಟ್ರೋಸ್ಪೋರಿಯನ್ನು ಅಬ್ಸರ್ವ್ ಮಾಡೋದು. ಸೊ ಹಿಟ್ರೋಸ್ಪೋರಿ ನಥಿಂಗ್ ಬಟ್ ವರ್ಡಲ್ಲೇ ಗೊತ್ತಾಗುತ್ತೆ. ಸೊ ಇನಿಷಿಯಲಿ ಸ್ಪೋರ್ ಪ್ರೆಸೆಂಟ್ ಇನ್ 2 ಡಿಫ್ರೆಂಟ್ ನೇಚರ್. ಸೊ ಇನಿಷಿಯಲಿ ಸ್ಪೋರ್ಸ್ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಮೈಕ್ರೋಸ್ಪೋರ್ಸ್, ಸೆಕೆಂಡ್ ಬರುವಂಥದ್ದು ಮೆಗಾಸ್ಪೋರ್ಸ್. ಸೊ ಮೈಕ್ರೋಸ್ಪೋರ್ಸ್ ನಥಿಂಗ್ ಬಟ್ ಸ್ಮಾಲ್ ಸೈಜ್ ಸ್ಪೋರ್ಸ್ present act as an edry male gametophyte. Megaspore present in large size act as a female gametophyte. So ಈ megaspores ಏನಾಗಿರುತ್ತೆ ಹೇಳ್ರಿ ಫೀಮೇಲ್ ಗ್ಯಾಮೆಟೋಫೈಟ್ ದಟ್ ಈಸ್ ಮೆಗಾಸ್ಪೊರಾಂಜಿಯಂ ಆಗಿ ಆ್ಯಕ್ಟ್ ಆಗಿರುತ್ತೆ. ಸೊ ಈ ಮೆಗಾಸ್ಪೊರಾಂಜಿಯಮ್ಮೇ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ಸೀಡ್ ಹ್ಯಾಬಿಟಿಗೆ ಹೆಲ್ಪ್ ಆಗುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸ್ಟೇಜಸ್ನಲ್ಲಿ ಬರುತ್ತೆ. ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಸೊ ಸೆಕೆಂಡ್ ಏನು ಹೇಳಿದ್ದಾನೆ ಅಂದರೆ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ಹೇಳಿ ಹೇಳಿದ್ದಾನೆ. ಸೊ ಇಲ್ಲೇನೆ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ನಥಿಂಗ್ ಬಟ್ ಸೊ ಇನಿಷಿಯಲಿ ಪ್ಲಾಂಟ್ನ ಡಾಮಿನೆಂಟ್ ಪೀರಿಯಡ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ಲಾಂಟ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್ಸ್ ಹೇಳಿ ಹೇಳಿದ್ದಾನೆ. ಬಟ್ ಇನ್ ಸೀಡೆಡ್ ಪ್ಲಾಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ ದಟ್ ಈಸ್ ಟೆರಡೋಫೈಟ್, ಜಿಮ್ನೋಸ್ಪಮ್ ಅಲಾಂಗ್ ವಿತ್ ದಿ ಎಂಜಿಯೋಸ್ಪಮ್ಸ್ ಏನಾಗಿರುತ್ತೆ ಅಂದರೆ ಪ್ಲಾಂಟ್ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಸೊ ಪ್ಲಾಂಟ್ ಏನಾಗಿರುತ್ತೆ ಅಂದರೆ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಸ್ಪೋರೋಫೈಟಿಕ್ ಸ್ಟೇಜ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್ ದೀಸ್ ಸೀಡೆಡ್ ಪ್ಲಾಂಟ್ಸ್ ಆರ್ ಪ್ರೆಸೆಂಟ್ ಇನ್ ಗ್ಯಾಮೆಟೋಫೈಟಿಕ್ ನೇಚರ್. ಗ್ಯಾಮೆಟೋಫೈಟಿಕ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಆ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಎನ್ ಕಂಡೀಷನ್ಸಲ್ಲಿ. ಸೊ ಇದೇನು ಹೇಳ್ರಿ ವೆರಿ ಶಾರ್ಟ್ ಪೀರಿಯಡ್. ಸೊ ಇಲ್ಲೇನು ಹೇಳ್ರಿ ಹೆಪ್ಲಾಂಟಿಕ್ ಹೇಳಿದ್ದಾನೆ. ಹೆಪ್ಲಾಂಟಿಕ್ ನಥಿಂಗ್ ಬಟ್ ಏನು ಹೇಳ್ರಿ ಡಾಮಿನೆಂಟ್ ಎನ್ ಕಂಡೀಷನ್ ಏನು ಹೇಳ್ರಿ ಶಾರ್ಟ್ ಪೀರಿಯಡ್ ಆಫ್ ಏನು ಹೇಳ್ರಿ 2n ಕಂಡೀಷನ್ ಡಿಪ್ಲಾಯ್ಡ್ ಕಂಡೀಷನ್ ಹೇಳಿ ಅರ್ಥ. ಬಟ್ ಸೀಡೆಡ್ ಪ್ಲಾಂಟ್ಸ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಡಾಮಿನೆಂಟ್ 2n ಕಂಡೀಷನ್, ಶಾರ್ಟೆಡ್ ಎನ್ ಕಂಡೀಷನ್, ಹ್ಯಾಪ್ಲಾಯ್ಡ್ ಕಂಡೀಷನ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಸೊ ಇದನ್ನು ನಾವು ಎಲ್ಲ ಅಬ್ಸರ್ವ್ ಮಾಡ್ಬೋದು ಮೇನ್ಲಿ ಬ್ರಯೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಪ್ರೆಸೆನ್ಸ್ ಇರುತ್ತೆ. ಬಟ್ ಸೀಡೆಡ್ ಪ್ಲಾಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಇನಿಷಿಯಲಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಫ್ರೀ ಲಿವಿಂಗ್ ಗ್ಯಾಮೆಟೋಫೈಟ್ಸ್ ಹೇಳಿ ಹೇಳಿದ್ದಾನೆ. ಸೊ ಗ್ಯಾಮೆಟೋಫೈಟ್ಸ್ ಏನು ಹೇಳ್ರಿ ಫ್ರೀ ಲಿವಿಂಗ್ ಇರುತ್ತೆ ಹೇಳಿ ಹೇಳಿದ್ದಾನೆ. ಸೊ ಅದು ಕರೆಕ್ಟ್, ಸಮ್ವಾಟ್ ಕರೆಕ್ಟ್. ಬಟ್ ಏನು ಹೇಳ್ರಿ ಇಟ್ ಇಸ್ ಅ ನಾಟ್ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ದಿ ಏನು ಹೇಳ್ರಿ ಸೀಡ್ ಹ್ಯಾಬಿಟ್. ಸೊ ಸೀಡ್ ಹ್ಯಾಬಿಟ್ಗೆ ಇಂಪಾರ್ಟೆಂಟ್ ಅಲ್ಲ. ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ಸೀಡೆಡ್ ಪ್ಲಾಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಪ್ರೋಥ್ಯಾಲಸ್. ಸೊ ಈ ಪ್ರೋಥ್ಯಾಲಸ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಪ್ರೋಥ್ಯಾಲಸ್ ಮಲ್ಟಿಸೆಲ್ಯುಲಾರ್ ಅಲಾಂಗ್ ವಿತ್ ಏನು ಹೇಳ್ರಿ ಫೋಟೋಸಿಂಥೆಟಿಕ್
ಫೋಟೋಸಿಂಥೆಟಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಆದ್ದರಿಂದ ಫ್ರೀ ಲಿವಿಂಗ್ ಹೇಳಿ ಕರಿಬೋದು. ಬಟ್ ಏನಾಗಿರುತ್ತೆ ಅಂದರೆ ಪೇರೆಂಟಲ್ ಪ್ಲ್ಯಾಂಟಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದರಿಂದ ಫ್ರೀ ಲಿವಿಂಗ್ ಹೇಳಿ ನಾವು ಕನ್ಸಿಡರ್ ಮಾಡಲ್ಲ. ಆಪ್ಷನ್ ಸಿ ಈಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಡಿಪೆಂಡೆಂಟ್ ಸ್ಪೋರೋಫೈಟ್ ಹೇಳಿ ಹೇಳಿದ್ದಾರೆ. ಸೊ ಇನಿಷಿಯಲಿ ಸೀಡ್ ಹ್ಯಾಬಿಟ್ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳಿ ಹೇಳಿದ್ದಾರೆ. ಸೊ ಇದು ಡಿಪೆಂಡೆಂಟ್ ಇನ್ ಸಮ್ ಕೇಸಸ್. ಸೊ ಸಮ್ ಅಮೌಂಟಲ್ಲಿ ಮಾತ್ರ ಡಿಪೆಂಡ್ ಆಗಿರುತ್ತೆ. ಬಟ್ ಇಟ್ ನಾಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸೀಡ್ ಹ್ಯಾಬಿಟ್ಗೆ ಹೆಲ್ಪ್ಫುಲ್ ಆಗಿರಲ್ಲ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ ಅದರಿಂದ ಸೀಡ್ ಹ್ಯಾಬಿಟ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟಲ್ ಸ್ಟೇಜ್ ಏನೇನು ಹೇಳ್ರಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಹಿಟ್ರೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ 13 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಹಿಟ್ರೋಸ್ಪೋರಸ್. ಸೊ ಕೊಟ್ಟಿರುವಂಥ ಪ್ಲ್ಯಾಂಟ್ಗಳಲ್ಲಿ ಹಿಟ್ರೋಸ್ಪೋರಸ್ ಯಾವುದು ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂಥದ್ದು 2008 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಯಾವ್ದು ಕೊಟ್ಟಿದ್ದಾನೆ ಅಂದರೆ ಅಡಿಯಾಂಟಮನ್ನು ಕೊಟ್ಟಿದ್ದಾನೆ. ಅಡಿಯಾಂಟಮ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟಲ್ಲೇ ಬರುತ್ತೆ. ಸೊ ಇನಿಷಿಯಲಿ ಅಡಿಯಾಂಟಮ್ ಪ್ರೆಸೆಂಟ್ ಇನ್ ಹೋಮೋಸ್ಪೋರಸ್ ನೇಚರ್ ಪ್ರೊಡ್ಯೂಸ್ ಅ ಸಿಂಗಲ್ ಕೈಂಡ್ ಆಫ್ ಸ್ಪೋರ್ಸ್. ನೆಕ್ಸ್ಟ್ ಬರುವಂಥದ್ದು ಇಕ್ವಿಸಿಟಮ್ ಆಲ್ಸೋ ಕಮಿಂಗ್ ಅಂಡರ್ ಟೆರಡೋಫೈಟಲ್ಲಿ ಕಾಮನ್ ಆಗಿ ಇವೇನು ಬರುತ್ತೆ ಹೇಳ್ರಿ ಹೋಮೋಸ್ಪೋರಸ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ಡಯೋಪ್ಟೆರಿಸ್ ಆಲ್ಸೋ ಪ್ರೆಸೆಂಟ್ ಇನ್ ಹೋಮೋಸ್ಪೋರಸ್ ಕಂಡೀಷನ್. ಸೊ ಹೋಮೋಸ್ಪೋರಸ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇದ್ದು. ಲಾಸ್ಟ್ ಆಪ್ಷನ್ ಡಿ ಸಾಲ್ವಿನಿಯಾ ಏನಾಗಿರುತ್ತೆ ಅಂದರೆ ಹಿಟ್ರೋಸ್ಪೋರಸ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಹಿಟ್ರೋಸ್ಪೋರಸ್ ಅಂದರೆ ಏನು ಹೇಳ್ರಿ ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಸಾಲ್ವಿನಿಯಾ ಜೊತೆಗೆ ಏನು ಹೇಳ್ರಿ ಸೆಲಾಜಿನೆಲ್ಲ ಮತ್ತು ಸಾಲ್ವಿನಿಯಾ ಏನಾಗಿರುತ್ತೆ ಅಂದರೆ ಹಿಟ್ರೋಸ್ಪೋರಸ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ ಸಾಲ್ವಿನಿಯಾ ಪ್ರೆಸೆಂಟ್ ಇನ್ ಹಿಟ್ರೋಸ್ಪೋರಸ್ ಕಂಡೀಷನ್. Said that you've been hurt one too many times before. Ended up staring in the bathroom mirror.